ಹೇಳೋದಕ್ಕೂ ಮತ್ತು ಕೇಳಿದವರು ಹೇಳೋದಕ್ಕೂ ಬಹಳಷ್ಟು ವ್ಯತ್ಯಾಸ ಇರ್ತದ. ಅಪ್ಪಾಜಿಯವರು ಈ ಪ್ರಭುಲಿಂಗ ಲೀಲೆಯಲ್ಲಿರುವಂತಹ ಒಂದಿಷ್ಟು ಯೋಗಗಳನ್ನು ಸ್ವತಃ ಅವರೇ ಅವ್ರಿಗದು ಸಾಧ್ಯ ಆಗ್ಯದ, ಅದನ್ನ ಸಾಧಿಸ್ಯಾರ. ಅದನ್ನ ನಮ್ಮ ಮುಂದ ಸುಮಾರು 4-5 ದಿನಗಳಿಂದ ಬಿತ್ತರಿಸ್ತಾ ಇದ್ದಾರ. ಅಕ್ಕನ ತಾದಾತ್ಮ್ಯ ಭಾವ ಇರ್ಲಿ, ಗೊಗ್ಗಯ್ಯನ ಕಾಯಕ ಭಾವ ಇರ್ಲಿ, ಅವರ ಚರಿತ್ರೆ, ವಚನ ಇವುಗಳನ್ನೆಲ್ಲ ಸೇರಿಸ್ಕೊಂಡು ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರ. ಬಹಳಷ್ಟು ಸಹಜವಾಗಿ, ವಿದ್ವತ್ ಪೂರ್ಣವಾಗಿ, ಒಂದಷ್ಟು ಅಲ್ಲಲ್ಲಿ ಹಾಸ್ಯಪೂರ್ಣವಾಗಿ ಹೇಳ್ತಾ ಇದ್ದಾರೆ. ಅಪ್ಪಾಜಿಗ್ ಧನ್ಯವಾದಗಳು. ಈಗ ಮೊದಲು ಪ್ರಾರ್ಥನೆಯಿಂದ ನಮ್ಮ ಈ ಉಪನ್ಯಾಸವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆ ಮತ್ತು ಮಂಜಾಕ್ಷರಿ ಅವ್ರೆ. ನಂಬಿಕೆ. ಹಾ, ನಿಮಗೆ ಕಾಣಿಸದಿರಬಹುದು, ಆದರೆ ಅಸಾಧ್ಯವಾದದ್ದನ್ನು ಸಾಧಿಸುವ ಶಕ್ತಿ ಎರಡಕ್ಕೂ ಇದೆ. ಅದಕ್ಕಾಗಿ ಈ ಪ್ರಾರ್ಥನೆಯನ್ನು ವನಜಾಕ್ಷಿ ಅಕ್ಕ ಅವರು ನೆರವೇರಿಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಆಸೆಯೆಂಬ ಪಾಶದಲ್ಲಿ ಭವಬಂಧನನಾಗಿದ್ದೆನಯ್ಯ, ಸಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ. ಆಸೆಯೆಂಬ ಪಾಶದಲ್ಲಿ ಭವಬಂಧನನಾಗಿದ್ದೆನಯ್ಯ, ಸಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ. ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ. ಸಂಸಾರ ಬಂಧನವನು ಮಾಣಿಸಿ ಎನಗೆ ಕೃಪೆ ಮಾಡಿ, ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಭಕ್ತ ಜನ ಮನೋವಲ್ಲಭ ಕೂಡಲ ಸಂಗಮ ದೇವ. ಆಸೆಯೆಂಬ ಪಾಶದಲ್ಲಿ ಭವಬಂಧನನಾಗಿದ್ದೆನಯ್ಯ, ಸಕೃತು ನಿಮ್ಮ ನೆನೆಯಲು ಎನಗೆ ತೆರಹಿಲ್ಲವಯ್ಯ. ಕರುಣಾಕರ ಅಭಯಕರ ವರದನೀ ಕರುಣಿಸಯ್ಯ. ಸಂಸಾರ ಬಂಧನವನು ಮಾಣಿಸಿ ಎನಗೆ ಕೃಪೆ ಮಾಡಿ, ನಿಮ್ಮ ಶ್ರೀಪಾದ ಪದ್ಮದಲ್ಲಿ ಭ್ರಮರನಾಗಿರಿಸು. ಭಕ್ತ ಜನ ಮನೋವಲ್ಲಭ ಕೂಡಲ ಸಂಗಮ ದೇವ. ಸರ್ವರಿಗೂ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಧನ್ಯವಾದಗಳು ಅಮ್ಮ. ಶ್ರಾವಣ ಮಾಸದ ಈ ಶುಭಕರ ಮಂಗಳಮಯ ವಾತಾವರಣದಲ್ಲಿ ಭಕ್ತಿ ಭಂಡಾರಿ ಜಗಜ್ಯೋತಿ ಬಸವಣ್ಣನವರ ಒಂದು ವಚನವನ್ನ ಪ್ರಾರ್ಥನೆಯಾಗಿ ಆಯ್ದುಕೊಂಡು ಬಹಳಷ್ಟು ಸುಂದರವಾಗಿ ಅದನ್ನು ಅಭಿವ್ಯಕ್ತ ಮಾಡಿದ್ದೀರಿ. ಇನ್ನೊಮ್ಮೆ ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ನಿನ್ನೆ ಗೊಗ್ಗಯ್ಯನವರ ಕಾಯಕ ಭಾವವನ್ನು ಕುರಿತು, ಅವರ ಸಾಧನೆ ವಚನಗಳನ್ನು ಹಿಡಿದುಕೊಂಡು ಶಿವಯೋಗದ ಒಂದಿಷ್ಟು ಅಂಶಗಳ ಮೇಲೆ ಅಪ್ಪಾಜಿಯವರು ಬೆಳಕು ಚೆಲ್ಲಿದ್ರು. ನಾವೆಲ್ಲರೂ ಅನಾವಶ್ಯಕವಾಗಿ ನಮ್ದು ಸ್ಪೀಕರ್ ಆನ್ ಮಾಡ್ಲಾರ್ದೆ ಮ್ಯೂಟ್ ಮಾಡ್ಕೊಂಡು ಒಂದು ಸುಂದರ ಕಾರ್ಯಕ್ರಮವನ್ನು ಆಸ್ವಾದಿಸೋಣ ಎಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಾ ಅಪ್ಪಾಜಿ ತಮ್ಮ ಉಪನ್ಯಾಸವನ್ನು ಮುಂದುವರಿಸಿ.
ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನಿನ್ನೆ ದಿವಸ ನಾನು ಈ ಪ್ರಬಂಧೀಲಿಗೆ ಸಂಬಂಧಿಸಿದಂತಹ ಗೊಗ್ಗಯ್ಯನ ಗತಿ 13ನೇ ಒಂದು ಪದ್ಯವನ್ನು ಹೇಳಲು ಶುರು ಮಾಡಬೇಕಾಗಿತ್ತು. ಆದರೆ 12ನೇ ಪದ್ಯಕ್ಕೆ ನಾನು ಅಲ್ಲೇ ನಿಂತಿದ್ದು ನೋಡಿ. ಆ 13ನೇ ಪದ್ಯವನ್ನು ಇವತ್ತು ಹೇಳ್ತೀನಿ. ನಿನ್ನೆ ನಾನು ಮಾತಾಡುವಾಗ ಸರಿಯಾಗಿ ಕೇಳಿಸ್ತಾ ಇದ್ದಿದ್ದಿಲ್ಲ ಅಂತ ಒಂದು ಸ್ವಲ್ಪ ಸೂಚನೆ ಬಂತು. ಈಗ ನಾನು ಮಾತಾಡೋದು ಕೇಳ್ತದನೋ ಹೇಗೆ ಅನ್ನೋದನ್ನು ನೋಡಿ. ಎಲ್ಲರಿಗೂ ಸರಿಯಾಗಿ ಕೇಳ್ತದೆ. ಮೂರಪ್ಪಾಜಿ ಸರಿ ಕೇಳ್ತದೆ ಕೇಳ್ತದೆ ಅಪ್ಪ. ಸರಿ ಸರಿ. ಅವಧರಿಸಿ ಕೇಳೆನ್ನ ಬುದ್ಧಿಯ ಹವಣನಾದರೆ ಜೀವವನು ಮಾತ್ರವನು ನೋಯಿಸಿ ಭಕ್ತಿಯರಿ ಕೈಲಾಸಪುರದೊಳಗೆ ಭವನ ಬಸವೊಳಗಿದ್ದೊಡೆಯು ಸಂಭವಿಸು ಕಡು ನೋವು ಸಾವುಗಳಿವನು ಕಳೆವರ ಕಾಣನೈ ಗೊಗ್ಗಯ್ಯ ಕೇಳೆಂದ. ನನ್ನ ಅದ್ರ ಅರ್ಥ ಏನು, ನನ್ನ ಏನು ಮಾತಾಡವಲ್ಲ ತಿಳಿಸಿ ನಿನ್ಗೇನು ಹೇಳ್ತಾ ಅದನ್ನಲ್ಲ ಅದನ್ನು ಸ್ವಲ್ಪ ಮನಸ್ಸು ಕೇಳು. ಒಂದು ಜೀವ ಎಷ್ಟ ಸಾಣದಿರ್ಲಿ ದೊಡ್ಡದಿರ್ಲಿ ಅದಕ್ಕೆ ಆತ್ಮ ಅನ್ನೋದು ಒಂದೇ, ಅಷ್ಟೇ, ವ್ಯತ್ಯಾಸ ಇರೋದೇ ಇಲ್ಲ ಅನ್ನೋದ್ರಿಂದ ಒಂದು ಜೀವ ಅದಕ್ಕೆ ನೋಯಿಸಿ ಭಕ್ತಿಯನ್ನ ಮಾಡ್ತಾ ಹೋದ್ರೆ ಹಿಂಗೆ ಮಾಡ್ತಾ ನಾವು ಕೈಲಾಸಪುರಕ್ಕೆ ಹೋದ್ರೂ ಕೂಡ ನಮಗೆ ಅದ್ರ ಬಾಕಿ ಮುಗಿದಿಲ್ಲ ಸರ್. ಅದಕ್ಕೆ ಜೀವ ಸಾಣದಿರ್ಲಿ ದೊಡ್ಡದಿರ್ಲಿ ಅದು ನೋವನೇ, ಅದು ಒಂದು ಜೀವಹರಣವೇ. ಆದ್ದರಿಂದ ಈ ಜೀವಹರಣವನ್ನು ಮಾಡಲಾರ್ದೆ ನಾವು ಇರಬೇಕು ಅಂತ ಹೇಳ್ತಾರೆ ನೋಡಿ. ಅದಕ್ಕೆ ನಾವು ಒಂದು ಇದನ್ನ ಮಾತು ಹೇಳೋದು, ಕೈಲಾಸಪುರಕ್ಕೆ ಹೋದ್ರು ಅವು ನಮ್ಮನ್ನು ಬೆನ್ನ ಹತ್ತುವ ಅಂದ್ರೇನು, ಪುನರ್ಜನ್ಮಕ್ಕೆ ನಾವು ಬರೋದಕ್ಕಾಗ್ತದೆ ಅನ್ನೋ ಅರ್ಥ ಅದು ಬರ್ತದೆ. ಅದಕ್ಕೆ ಎಷ್ಟೊಂದು ಭಕ್ತಿ ಮಾಡಲಿ ಏನೇ ಇರಲಿ ಆಗಲಿ ಕೈಲಾಸಕ್ಕೆ ಹೋದರೂ ಕೂಡ ಈ ಸಾವು ನೋವುಗಳಿಂದ ನಾವು ದೂರ ಆಗೋದಿಲ್ಲ. ನಿನ್ನೆ ನಿಮ್ಗೆ ಹೇಳಿ ನೋಡ್ರಿ, ಬ್ಯಾಂಕ್ ಬ್ಯಾಲೆನ್ಸ್ ನಮಗೆ ಸ್ಟ್ಯಾಟಿಕ್ ಆಗ್ತದೆ ಅಥವಾ ಒಂದು ಮಿನಿಮಮ್ಗೆ ಬರ್ತ ನಮಗೆ ಖರ್ಚಿಗೆ ಅವಕಾಶ ಇರುತ್ತದೆ. ಹಾಗೆ ಈ ಭಕ್ತಿ ಏನದ ನೋಡ್ರಿ, ಇದು ಯಾವುದೇ ಒಂದು ಜೀವಿಗೆ ನೋವುಂಟು ಮಾಡ್ಲಾರ್ದಂಗೆ ಅದನ್ನ ಇಲ್ಲಿ ಹೇಳ್ತಾರೆ ನೋಡಿ. ಹಂಗೆ ಈ ಒಂದು ಇವತ್ತಿನ ವಿಷಯ ಏನು ಅನ್ನೋದನ್ನು ನಿಮಗೆ ನಾನು ಸ್ವಲ್ಪ ಹೇಳಿನೇ ಹೋಗ್ತೇನೆ. ಈಗಾಗಲೇ ನಿಮ್ಗೆ ಹೇಳಿ ಆಗ್ಯದ. ಗೊಗ್ಗಯ್ಯನ ಗತಿ ಪ್ರಬಂಧಲೀಲೆಯಲ್ಲಿ ಶಿವಯೋಗದ ದೀಕ್ಷೆಯ ಒಂದು ಪ್ರಸಂಗವನ್ನು ಹೇಳ್ತದ ಅಂತ ಈಗಾಗಲೇ ನಿಮ್ಗೆ ಹೇಳಿ ನೋಡ್ರಿ. ಅದೇ ಇವತ್ತು ಆ ದೀಕ್ಷಾ ಪ್ರಸಂಗನ ಬರ್ತದೆ. ಅದಕ್ಕೆ ಎಲ್ಲರೂ ಒಂದು ಸ್ವಲ್ಪ ತಾಳ್ಮೆಯಿಂದ ಕೇಳ್ರಿ. ಏನಾಗ್ತದ ಅಂತಂದ್ರೆ ಈ ದೀಕ್ಷಾ ಪ್ರಸಂಗ ಅನ್ನೋದು ನೋಡ್ರಿ, ನಾನು ನಿನ್ನೆ ಹೇಳಿದಂಗೆ ಇದು ಅತ್ಯಂತ ರಹಸ್ಯವಾದಂತಹ ಒಂದು ಕ್ರಿಯೆ ಶಿವಯೋಗಕ್ಕೆ ಸಂಬಂಧಿಸಿದ. ಗುರು ಸ್ಥೂಲ ಶರೀರದ ಅಷ್ಟಾವರಣವನ್ನ ತನ್ನ ಯೋಗ ಶಕ್ತಿಯಿಂದ ಮಂತ್ರಶಕ್ತಿಯಿಂದ ದೂರ ಮಾಡಿ ನಮಗ ಆತ್ಮಶಕ್ತಿಯನ್ನು ಜಾಗೃತಗೊಳಿಸಿ ಆತ್ಮದೀಪವನ್ನ ಆತ್ಮ ಒಂದು ಸ್ಥಿತಿಯನ್ನು ಜಾಗೃತಗೊಳಿಸಿ ಆ ಬೆಳಕಿನ ರೂಪದ ಒಂದು ಜ್ಯೋತಿಯನ್ನ ನಮ್ಮ ಕಣ್ಣು ಮುಂದೆ ಸ್ಥಾಪಿಸೋಣ ಅಂದಾಗ ಅದು ಅವ್ರು ಏನ್ ಮಂತ್ರ ಉಪಯೋಗಿಸ್ತಾರೋ ಏನ್ ಮಾಡ್ತಾರೋ ಯಾರಿಗೂ ಗೊತ್ತಾಗುತ್ತೆ. ಹಿಂಗಾಗಿ ಶಿವಯೋಗಕ್ಕೆ ಸಂಬಂಧಿಸಿದಂಗೆ ಅತ್ಯಂತ ರಹಸ್ಯವಾದಂತಹ ಭಾಗಗಳಲ್ಲಿ ಇದು ಒಂದು. ಗುರುವಿಗೆ ಮಾತ್ರ ಅದು ಗೊತ್ತು. ಆ ಗುರುವಿನಿಂದಾಗಿ ನಾವೆಲ್ಲ ಈ ಒಂದು ಸ್ಥಿತಿಗೆ ಬರ್ತೀವಿ ಅನ್ನೋದ್ರಿಂದಾಗಿ ಈ ರಹಸ್ಯವನ್ನ ನಾವು ಎಲ್ಲಿಯೂ ಅದನ್ನ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ, ಎಲ್ಲಾದ್ರೂ ಅದನ್ನ ವಿಷಯವನ್ನು ಓದ್ಲಿಕ್ಕೆ ಅವಕಾಶ ಇಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ಅದಕ್ಕೇ
ಅದಕ್ಕನೆ ಈ ಶಾಸ್ತ್ರ ಗ್ರಂಥಗಳದಾವ್ ನೋಡ್ರಿ, ಅವು ಇದನ್ನ ಈ ಮಾರ್ಗಕ್ಕೆ ಸಂಬಂಧಿಸಿದಂಗ ಈ ಅಷ್ಟಾವರಣವನ್ನ ತೆಗೆಯಲಿಕ್ಕೆ ಆ ಓದೋದ್ರಿಂದ ಏನೂ ಅವಕಾಶ ಇಲ್ಲ. ಗುರುವಿಗೆ ಮತ್ತೆ ಹೋಗ್ಬೇಕು, ಅವೆಲ್ಲ ಗುರುವಿಗೆ ಕೈ ಮಾಡ್ತಾವ, ಗುರುವಿನ ಕಡೆಗೆ ಕೈ ಮಾಡ್ತಾವ ಅಂತ ಹೇಳ್ತಾರಪ್ಪ. ಅಂದ್ರೆ ವೇದ ಆಗಲಿ, ಉಪನಿಷತ್ತಾಗ್ಲಿ, ಆಗಮ ಆಗ್ಲಿ, ಯಾವುವು ಬರೀ ಓದಿ ತಿಳಿಬೇಕು ಹೊರತಾಗಿ ಅವು ಯಾವ ಓದುವುದರಿಂದ ನಮಗೆ ಅಷ್ಟಾವರಣ ಹೋಗೋದಿಲ್ಲ, ಹರಿದು ಹೋಗೋದಿಲ್ಲ, ಅಷ್ಟಾವರಣ ನಮಗೆ ನಿವಾರಣೆ ಆಗೋದಿಲ್ಲ. ಆ ಮಂತ್ರ ಪ್ರಯೋಗದ ವಿಧಾನನೂ ಗೊತ್ತಾಗೋದಿಲ್ಲ ಅನ್ನೋದ್ರಿಂದಾಗಿ ನಮ್ಮ ಶರಣರು ಏನು ಹೇಳ್ಯಾರತ್ತಂದ್ರೆ, ವೇದಕ್ಕೆ ಹೊರೆಯ ನಿಕ್ಕುವೆ, ಆಗಮದ ಮೂಗು ಕೊಯ್ವೆ ಅಂತ ಹೇಳ್ತಾರೆ ನೋಡಿ. ಅದರ ಅರ್ಥ ಅವು ಯಾವುದ್ರಿಂದನೂ ಅವು ಅಷ್ಟೇ ಅಲ್ಲ, ಯಾವನ್ನೂ ನಾವು ಓದಿ ನಮ್ಮಷ್ಟಕ್ಕೆ ನಾವು ಈ ಅಷ್ಟಾವರಣವನ್ನ ಹರಣ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅದ್ರಲ್ಲಿ ಯಾಕೆ ಬರ್ತದೆ. ಅದಕ್ಕೆ ಇನ್ನು ನಾವು ಮುಂದಿನ ಒಂದು ಭಾಗವಾಗಿ 14ನೇ ಒಂದು ಪದ್ಯವನ್ನು ನಾನು ನಿಮಗೆ ಓದ್ತೇನೆ. ನಿಮ್ಮ ಹೆಸರೇನಯ್ಯ ಎಂದರೆ ನಮ್ಮ ಹೆಸರೇ ಗೊಗ್ಗಯ್ಯನು, ಕೇಳೆಮ್ಮ ಮತವಿದು ಲೌಕಿಕರು ನಾವರಿವೇನುವನು, ಸುಮ್ಮನಿರಬೇಡ ನಮಗೆ ವಿವರಿಸಿ ನಿಮ್ಮ ಮನಸ್ಸಿನ ಹೇಳೆಂದನ ಗೊಗ್ಗಯ್ಯ ನನ್ನ ಮೈತೆ. ನೋಡ್ರಿ ಇಲ್ಲಿ ಗೊಗ್ಗಯ್ಯ ಈಗ ಸ್ವಲ್ಪ ಸಾವಕಾಶವಾಗಿ ನಾನು ಯಾರು ಅಂತ ಕೇಳೋದ್ರಾಗಿ ನೀನು ಯಾರು ಅಂತ ಅಲ್ಲಮ ಪ್ರಭುಗಳನ್ನ, ಅಂದ್ರೆ ಗುರು ರೂಪದ ಗುರುವನ್ನ ನೀನು ಯಾರು ಅಂತ ಕೇಳ್ತಾರಂತಂದ್ರೆ ಅಲ್ಲಿ ಆ ಒಂದು ಅಜ್ಞಾನದ ಒಂದು ಇದು ಆವರಣ ಎಷ್ಟು ಪ್ರಬಲ ಅದ ಅನ್ನೋದನ್ನ ಹೇಳ್ತಾರೆ. ಅದಕ್ಕೆ ಇಲ್ಲಿ ಸ್ವಲ್ಪ ಹಾಡಿಗೆ ಬಂದಾಗ ಏನ್ ಹೇಳ್ತಾನೆ ನೋಡ್ರಿ. ನಿಮ್ಮ ಹೆಸರೇನಯ್ಯ ಎಂದರೆ ನಮ್ಮ ಹೆಸರೇ ಗೊಗ್ಗಯ್ಯನು, ಕೇಳು ಎಮ್ಮ ಮತವಿದು ಲೌಕಿಕರು ನಾವು ಏನು. ನಮ್ಮ ಹೆಸರೇನಂದ್ರೆ ನಾ ಗೊಗ್ಗಯ್ಯ, ನಮಗೇನ್ ತಿಳಿತದ, ನಾವು ಲೌಕಿಕರು. ಗುರು ಒಂದು ಶಿವಯೋಗ ಒಂದು ಇದೇನು ಅದರ ಮಹತ್ವ ಆಗಲಿ ಏನೇ ಆಗಲಿ, ಈ ಧರ್ಮಾಚರಣೆ ಅನ್ನೋದು ಏನಾಗಲಿ ಅದು ಯಾವುದು ನಮ್ಗೆ ಗೊತ್ತಾಗುವುದಿಲ್ಲ ಅಂತ ಹೇಳ್ತಾನೆ ನಾವು. ಅದಕ್ಕೆ ನಿಮ್ಮ ಹೆಸರೇನಯ್ಯ ಎಂದರೆ ನಮ್ಮ ಹೆಸರೇ ಗೊಗ್ಗಯ್ಯನು. ಅಲ್ಲ, ಇದು ಮತ್ತೊಂದು ಇದಕ್ಕೆ ಹೋಯ್ತು. 4ನೇ 14ನೇ ಪದ್ಯದಾಗ ಮತ್ತೊಂದು ನಾನು ಹೇಳ್ತೀನಿ, ತಪ್ಪಿನ ಸ್ವಲ್ಪ. ಕೊಂದವಗೆ ಕೊಲೆ ತಪ್ಪದು ಆರೇನೆಂದೊಡೆಯು ಹರಿಹರ ವಿರಂಚಿಗಳಿಂದ ಬಲ್ಲಿದರಾರು ದಿಟವರಾದೊಡೆಯು ತುದಿಗೆ ಬಂಧನಪ್ರದ ಬಾಹ್ಯ ಕರ್ಮವ ನೊಂದುಗೂಡಿದರಾದೊಡೆ ಅವರಿಗೆ ಸಂದನೆಗೆ ಸುಖವಿಲ್ಲವೈ ಗೊಗ್ಗಯ್ಯ ಕೇಳಿದ ಅಲಂಕೃತಗೊಂಡು ತಪ್ಪಿನ ಅದನ್ನು ಹಿಂದಿನ ಪದ್ಯ ಓದಿದ್ನಿ. ಇಲ್ಲಿ ನಿಮ್ಗೆ ಒಂದು ಸ್ವಲ್ಪ ಧರ್ಮದ ಬಗ್ಗೆ ಹೇಳಬೇಕಾಗಿದೆ. ಯಾಕಂದ್ರೆ ಶಿವಯೋಗಕ್ಕೆ ಸಂಬಂಧಿಸಿದಂಗ ಧರ್ಮ ಏನು ಅನ್ನೋದನ್ನ ನಾವು ತಿಳ್ಕೊಂಡೇ ಮುಂದೆ ನಮ್ಮ ಹಾದಿ ಸುಲಭ ಆಗ್ತದೆ. ಧರ್ಮ ಅಂದ್ರೆ ಏನು ಅನ್ನೋದನ್ನ ಹೇಳ್ತೀನಿ. ಆದ್ರೆ ಇನ್ನೊಂದು ಏನು ಅಂದ್ರೆ, ಎಲ್ಲಿಯೂ ಧರ್ಮವನ್ನು ಹೆಸರಿಸಿಲ್ಲ. ಧರ್ಮವನ್ನ ಎಲ್ಲಿಯೂ ಯಾವುದೇ ಶಾಸ್ತ್ರ ಗ್ರಂಥದಲ್ಲಿ ಹೆಸರಿಸಿಲ್ಲ. ವೇದಗಳಲ್ಲಿ ಆಗಲಿ, ಆಗಮಗಳಲ್ಲಿ ಆಗಲಿ, ಉಪನಿಷತ್ತುಗಳಲ್ಲಿ ಆಗಲಿ, ಅಥವಾ ಯಾವುದೇ ಒಂದು ಈ ಶಾಸ್ತ್ರ ಅಭಂಗಗಳು ಇವೇನು ಬರ್ತಾವ ಗ್ರಂಥದಲ್ಲಿ ಎಲ್ಲಿಯೂ ಧರ್ಮಕ್ಕೆ ಹೆಸರೇ ಇಲ್ಲ. ಅಂದಾಗ ಹೆಸರು ನಾವು ಕೊಡ್ತೀವಂದ್ರೆ ಅದು ನಮ್ಮ ಒಂದು ಕಲ್ಪನೆಯ ಒಂದು ಹೆಸರಿಗೆ ಮಾತ್ರ ಆಗ್ತದೆ ಅನ್ನೋದನ್ನು ನಾವು ಲಕ್ಷ್ಯ. ಅದರ ಸಲುವಾಗಿ ಈ ಧರ್ಮ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಹೇಳುವುದಂತಂದ್ರೆ, ಇದು ಏನು ಉಪನಿಷತ್ತುಗಳಲ್ಲಿ ಬರುವಂತ ಒಂದು ವ್ಯಾಖ್ಯೆ ಏನು ಅಂತಂದ್ರೆ, ಪರಿಪೂರ್ಣತೆಯರಿಗೆ ಕ್ರಮಿಸುವ ಕ್ರಿಯೆಯೇ ಧರ್ಮ ಅಂತ. ಇದು ಅಸ್ಪಷ್ಟ ಅನಿಸ್ಬೋದು. ಪರಿಪೂರ್ಣತೆಯರಿಗೆ ಕ್ರಮಿಸುವ ಕ್ರಿಯೆಯೇ ಧರ್ಮ ಅಂತಂದ್ರೆ ಏನದು ಪರಿಪೂರ್ಣತೆಗೆ ಕ್ರಮಿಸುವುದು ಅಂತ ಬರ್ತದೆ. ಪರಿಪೂರ್ಣ ಅಂದ್ರೆ ನಾವೆಲ್ಲ ಈ ಒಂದು ಲೋಕಕ್ಕೆ ಸಂಬಂಧಿಸಿದಂಗ ನಾವು ಈ ಭೂಮಿಗೆ ಅಥವಾ ಲೌಕಿಕಕ್ಕೆ ಅಥವಾ ಈ ಜಗತ್ತಿಗೆ ನಾವು ಒಳಗಾಗೇವಿ. ನಾವು ನಮ್ಮ ಒಂದು ಸೀಮಿತ ಒಂದು ಆಯುಷ್ಯದಲ್ಲಿ ಬದುಕ್ತಾ ಇದ್ದೀವಿ. ಈ ಒಂದು ಬಂಧನ ಏನದ ನೋಡ್ರಿ, ಇದು ಲೌಕಿಕರಿಗೆ ಎಲ್ಲರಿಗೂ ಇರುವುದೇ. ಹೀಗಾಗಿ ಇದನ್ನು ಮೀರಿ ಅಂದ್ರೆ ನಾವು ಪರಿಪೂರ್ಣ ಅಲ್ಲ, ಅಪರಿಪೂರ್ಣರು.
ಪರಿಪೂರ್ಣೆಯರಿಗೆ ಹೋಗ್ಬೇಕಾದ್ರೆ ಪರಿಪೂರ್ಣ ಏನು ಅಂದ್ರೆ ಪರಮಾತ್ಮನೊಬ್ಬನೇ ಪರಿಪೂರ್ಣ, ಪರಶಿವ ಒಬ್ಬನೇ ಪರಿಪೂರ್ಣ. ಆಗ ಈ ಪರಬ್ರಹ್ಮ ಪರಮಾತ್ಮ ಪರಶಿವ ಮಹಾಲಿಂಗ ಅಂತ ಏನು ಕರೀತಾರಲ್ಲ, ಅದು ಮಾತ್ರ ಪರಿಪೂರ್ಣ. ನಾವು ಎಲ್ಲ ಅಪರಿಪೂರ್ಣರು. ನಮ್ಮ ಒಂದು ಈ ಕೊರತೆಯನ್ನ ನಾವು ನಿವಾರಿಸಿಕೊಂಡು ಈ ಪುಣ್ಯ ಪಾಪಗಳನ್ನೆಲ್ಲನೂ ದೂರೀಕರಿಸಿ ನಾವು ಯೋಗ ಸಾಧನೆಯಿಂದ ಪರಿಪೂರ್ಣತೆಗೆ ಕ್ರಮಿಸುವುದು ಅಂದ್ರೆ ಯೋಗ ಸಾಧನೆ ಮಾಡಿ ನಾದ ಬಿಂದು ಕಲೆಗಳನ್ನು ಅನುಭವಿಸಿ ಆ ಸ್ಥಿತಿಯನ್ನ ನಿಂಗೆ ಕ್ರಮಿಸಿ ದಂಡಿಗೆ ಹೋದಾಗ ಪುಣ್ಯವೂ ಬೇಡ ಪಾಪವೂ ಬೇಡ ಯಾವುದೂ ಇಲ್ಲ. ಪರಮಾತ್ಮನಿಂದ ಬರುವಾಗ ನಾವು ಯಾವ ರೂಪದಲ್ಲಿ ಆ ರೂಪದಲ್ಲಿ ಆದಾಗ ನಮ್ಮನಲ್ಲಿ ಪರಮಾತ್ಮ ಒಂದುಗೂಡಿಸ್ಕೊತಾನ ಅನ್ನೋದು, ಅದನ್ನೇ ಪರಿಪೂರ್ಣತೆಯಡಿಗೆ ಕ್ರಮಿಸುವ ಕ್ರಿಯೆಯ ಧರ್ಮ ಅಂತ ಇಲ್ಲಿ ಉಪನಿಷತ್ತಲ್ಲಿ ಬರ್ತದೆ. ಇದಕ್ಕೆ ಸಮರ್ಥ ರಾಮದಾಸ್ ಒಂದು ಸ್ವಲ್ಪ ವಿವರಣೆ ಸಹಿತ ಏನ್ ಹೇಳ್ತಾರಂದ್ರೆ, ಸ್ವರೂಪದಲ್ಲಿ ನೆಲೆ ನಿಲ್ಲುವುದಕ್ಕಾಗಿ ನೋಡಿ, ಸ್ವರೂಪದಲ್ಲಿ ನೆಲೆ ನಿಲ್ಲುವುದಕ್ಕಾಗಿ ಮಾಡುವ ಎಲ್ಲ ಸಾಧನೆಗಳಿಗೆ ಧರ್ಮ ಎನ್ನುವುದನ್ನು. ಹಂಗಾರೆ ಸ್ವರೂಪ ಏನು? ನಾವು ಎಲ್ಲಿಂದ ಬಂದಿದ್ದೀವಿ? ಪರಮಾತ್ಮನಿಂದ. ಪರಮಾತ್ಮನ ಒಂದು ಭಾಗ ಆಗಿ ಜೀವಾತ್ಮನ ರೂಪದಲ್ಲಿ ಬಂದಿದ್ದೀವಿ. ಇದು ನಮ್ಮ ಸ್ವರೂಪ ಅಲ್ಲ. ಇದಕ್ಕೆ ನಮ್ಗೆ ಸ್ಥೂಲ ಶರೀರ, ಕಾರಣ ಶರೀರ, ಸೂಕ್ಷ್ಮ ಶರೀರ ಇವೆಲ್ಲ ಅದಾವ ನೋಡ್ರಿ. ಇದು ನಾವು ಪೂರ್ಣ ಅಂತ. ಹಂಗ ಈ ಪರಿಪೂರ್ಣತೆಗೆ ಕಳಿಸುವಂತ ಈ ಪ್ರೇಮೆಯನ್ನು ನೋಡ್ರಿ, ಈ ಸಾಧನೆ ಏನೈತೆ, ಈ ಸಾಧನವೇ ಅದೇ ಧರ್ಮ. ಅಂದ್ರೆ ಶಿವಯೋಗ ಆಚರಣೆಯ ಧರ್ಮ ಅಂತ ಇದನ್ನು ನಾವು ಸಂಕ್ಷಿಪ್ತವಾಗಿ ಹೇಳ್ಬೋದು. ಅದನ್ನೇ ಇಲ್ಲಿ ಧರ್ಮ ಅನ್ನೋ ಶಬ್ದ ಬಳಸ ಅನ್ನೋದ್ರಿಂದ ನಾನು ನಿಮ್ಗೆ ಇದು ಹೇಳ್ತಾ ಅದನ್ನೇ ನೋಡ್ರಿ. ಕೊಂದವಗೆ ಕೊಲೆ ತಪ್ಪದು ಆರೇನೆಂದೊಡೆಯು ಹರಿಹರ ವಿರಂಚಿಗಳಿಂದ ಬಲ್ಲಿದರಾರು ದಿಟವರಾದೊಡೆಯು ತುದಿಗೆ ಬಂಧನಪ್ರದ ಬಾಹ್ಯ ಕರ್ಮವನಿಂದ ಗೂಡಿದರಾದೊಡೆ ಅವರಿಗೆ ಚಂದ ನಿಜ ಸುಖವಿಲ್ಲವೈ ಗೊಬ್ಬಯ್ಯಕೆಂದ ನೋಡ್ರಿ. ಸುಖ ಸುಖ ಅಂದ್ರೆ ಏನಾರ ಒಂದಿಷ್ಟು ನಾವು ಒಳ್ಳೇದ ಮಾಡಿ ಒಂದಿಷ್ಟು ಇದನ್ನೇನ್ರೆ ಮಾಡಿದ್ರೆ ಅಥವಾ ಏನಾರ ಒಂದಿಷ್ಟು ಸೇವಿಸಿದ್ರೆ, ಏನಾರ ಒಂದಿಷ್ಟು ನಾವು ಯಾರಿಗಾದ್ರೂ ಒಂದಿಷ್ಟು ಕೊಟ್ಟರೆ ಅದು ಇದು ಆಗಿ ನಮಗೆ ಸಂತೋಷ ಆಗ್ತದೆ ನೋಡ್ರಿ. ಇದು ಕಾಯಂ ಅಲ್ಲ. ಊಟನ ಮಾಡೋದನ್ನ ಒಂದು ಉದಾಹರಣೆ ತಗೊಳ್ಲೇಬೇಕು ನೀವು. ಊಟ ಮಾಡುವಾಗ ನಮಗೆ ಸಂತೋಷ ಅನಿಸ್ತದೆ. ಹುಗ್ಗಿದ ಉಣುವಾಗ ತಿಳಿಬೇಕಾರೆ ಹುಗ್ಗಿ ಉಣುವಾಗ ಸಂತೋಷ ಅನಿಸ್ತದೆ. ಹುಗ್ಗಿ ನಮ್ಗೆ ಎಷ್ಟು ಬೇಕಷ್ಟು ಉಣ್ಬೇಕು. ಮತ್ತಷ್ಟು ಹಾಕ್ತೀವಿ ಅಂದ್ರೆ ವಾಲ್ಯ ಅನಿಸ್ತದೆ. ಯಾವುದರಿಂದ ಸುಖ ಆಯಿತು ಅದ ಸುಖದಿಂದ ದೂರ ಉಳಿದಂಗೆ ಮಾಡ್ತದೆ. ಅಂದ್ರೆ ಸುಖದ ಜೊತೆಗೆ ದುಃಖವೂ ಅರಿಬೇಕು. ಹಂಗ ಉಂಡಿ ಹೊತ್ತಂದ್ರೆ ಏನಾಗ್ತದೆ, ಅಂತ ತಾಳ್ಕೊಳಕ್ ಆಗುದಿಲ್ಲ, ದುಃಖ ಶುರುವಾಗ್ತದೆ. ಇಲ್ಲಿ ಸುಖದ ಜೊತೆಗೆ ದುಃಖ, ಸಂತೋಷ ಅಸಂತೋಷ ಇವೆಲ್ಲ ಒಂದಕ್ಕೊಂದು ಬರ್ತಾವ ನೋಡ್ರಿ. ಇವು ಯಾವೂ ಅಲ್ಲದ ನಿತ್ಯವಾಗಿ ನಾವು ನಿಖರವಾಗಿ ಆ ಒಂದು ಸಂತೋಷದ ಕಡಲಲ್ಲೇ ಇರುವುದೇನದ ನೋಡ್ರಿ, ಅದು ನಿತ್ಯ ಸುಖ, ನಿಜ ಸುಖ. ಹಿಂಗಾಗಿ ಅಲ್ಲಮುಪ್ರಭುಗಳು ಇಲ್ಲಿ ಹೋದಾಗ ಹೀಗೆ ಹೇಳ್ತಾ ನೋಡ್ರಿ. ಕೊಂದವಗೆ ಕೊಲೆ ತಪ್ಪದು ಆರೇನೆಂದೊಡೆಯು ಹರಿಹರವರೆಂಚಿಗಳಿಂದ ಬಂದಿದರಾರು ದಿಟವರಾದೊಡೆಯು ತುದಿಗೆ ಬಂಧನಪ್ರದ ಬಾಹ್ಯ ಕರ್ಮವನ್ನು ಒಂದು ಗೂಡಿದರಾದೊಡವರಿಗೆ ಸಂದ ನಿಜ ಸುಖವಿಲ್ಲವೈ ಗೊದ್ದಯ್ಯ ಕೇಳೆಂದ. ಈ ಬಾಹ್ಯ ಕರ್ಮವನ್ನು ಒಂದು ಗೂಡಿಸಿದ್ರು ಕೂಡ ಕರ್ಮ ಸಹಿತ ನಾವು ಹೋಗಿ ಏನೂ ಅವಕಾಶ ಇಲ್ಲ. ಇಲ್ಲಿ ಇದನ್ನ ಪ್ರಾರಬ್ಧವನ್ನು ಏನು ಹಿಡ್ಕೊಂಡು ನಾವು ಇಲ್ಲಿ ಬಂದಿದ್ದೀವೋ ಇದನ್ನು ಇಲ್ಲಿ ಪೂರಾ ಮುಗಿಸಬೇಕು. ಇಲ್ಲಿ ಇಲ್ಲೇ ಇಟ್ಟು ಹೋಗ್ಬೇಕಂದಂಗೆ. ಇಲ್ಲಿ ಇಲ್ಲೇ ಇಟ್ಟು ಅದೊಂದು ಗಂಟೆ ಅಲ್ಲ, ಗಂಟು ತೆಗೆದು ಎತ್ತಿಟ್ಟಂಗೆ ಅಲ್ಲ ನೋಡ್ರಿ. ಅದು ಶಿವಯೋಗ ಒಂದು ಸಾಧನೆಯಿಂದ ಬರುವಂತಹದ್ದು ಅನ್ನೋದ್ರಿಂದ ಅಲ್ಲಿ ನಾವು ರಾಮದಾಸರ ಒಂದು ಇದನ್ನು ಹೇಳಬೇಕಾಗ್ತದೆ. ಪರಿಪೂರ್ಣತೆಗೆ ಕ್ರಮಿಸುವಂತ ಎಲ್ಲ ಸಾಧನೆಗಳಿಗೆ ಅಂದ್ರೆ ಶಿವಯೋಗ ಆಚರಣೆಗೆ ಧರ್ಮ ಅಂತಾರ ಅಂತ ಅವ್ರು ಹೇಳ್ತಾ ನೋಡ್ರಿ. ಹಂಗ ಈ ಒಂದು ಅದನ್ನೇ ಇಲ್ಲಿ ಪ್ರಭುಗಳು ಗೊಗ್ಗೈಗೆ ಹೇಳ್ತಾ ಇದ್ದಾರ. ಇನ್ನೊಂದು ಮುಂದಿನ ಪದ್ಯ, ಸಾವಡೆ ಈ ಗುರುಲಿಂಗ ಜಂಗಮ ಸೇವೆ ತಾ ಮುನ್ನೇಕೆ ಹಸಿವಿನ ಜೀವ ಸದರಳಿಗಳಿಗೆ ಜೀವಗೆ ಒಕ್ಕುದುಣಲೇಕೆ ಈ ವಿಧಿಯಲೇನುಂಟು ನೆರೆ ನಿರ್ಭಾವದ ಅಂಗವನ್ನು ಅರಿಯದ ಅನ್ನಕ ಸಾವು ಊರಾದರೆ ಮಾಡದೈ ಬಯ್ಯ ಕೇಳೆಂದ ನೋಡಿ. ಇಲ್ಲಿ ಕೆಲವೊಂದು ಟೆಕ್ನಿಕಲ್ ವರ್ಡ್ಸ್ ಅಂತ ಪಾರಿಭಾಷಿಕ ಶಬ್ದಗಳೇನು ಬರ್ತಾವ ನೋಡ್ರಿ, ಅವನ್ನ ಒಂದು ಸ್ವಲ್ಪ ನೋಡೋಣ. ಏನು
ನಿನ್ನೆ ಮೊನ್ನೆ ಹೇಳಿ ನೋಡ್ರಿ, ಗುರು ಲಿಂಗ ಜಂಗಮ ಅಂದ್ರೆ ಏನು ಅಂತ ನೋಡ್ರಿ. ಗುರು ಅಂದ್ರೆ ಪರಶಿವ ಪರಮಾತ್ಮ, ಲಿಂಗ ಅಂದ್ರೆ ಜೀವಾತ್ಮ ಇಲ್ಲಿ ಬಂದ. ಈ ಶಿವಯೋಗದ ಒಂದು ದೀಕ್ಷೆಯನ್ನು ತಗೊಂಡು ಗುರು ತಿಳಿಸಿದ ರೀತಿಯಲ್ಲಿ ನಾವು ಸಾಧನೆಯಿಂದ ಮುಂದುವರೆದ್ರೆ ಮನೋಲಯ ಸಾಧ್ಯ ಆದ್ರೆ ಆವಾಗ ಏನಾಗ್ತದ, ಈ ಜೀವಾತ್ಮ 6ನೇ ಚಕ್ರದಿಂದ 7ನೇ ಚಕ್ರದವರೆಗೆ ಏನು ಕ್ರಮಿಸ್ತದ ನೋಡಿ, ಈ ಕ್ರಮಣವೇ ಅದೇ ಜಂಗಮತ. ಯಾವುದು ಚಲಿಸ್ತದನೋ ಅದು ಜಂಗಮ. ಹಾಗಾಗಿ ಈ ಜೀವಾತ್ಮ ಈ ಶಿವಯೋಗಿಗಳಲ್ಲಿ 6ನೇ ಚಕ್ರದಿಂದ 7, 8, 9ನೇ ಚಕ್ರದವರೆಗೆ ಏನು ಕ್ರಮಿಸ್ತದ ನೋಡ್ರಿ, ಅದು ಜಂಗಮದ ಒಂದು ಕ್ರಮಣ, ಜಂಗಮದ ಒಂದು ರೂಪ. ಆದ್ರೆ ಲೋಕಜೀವಿಗಳಲ್ಲಿ ಏನಾಗ್ತದೆ ಅಂದ್ರೆ, ಈ 6ನೇ ಚಕ್ರದಿಂದ ನಾವು ಜಾಗೃತಿ ಇದ್ದಾಗ ಜೀವಾತ್ಮ 6ನೇ ಚಕ್ರದಾಗಿತ್ತು. ಇದ್ದು ಈ ಪಂಚೇಂದ್ರಿಯಗಳ ಕಣ್ಣು ಕಿವಿ ಮೂಗು ನಾಲಿಗೆ ತ್ವಚ ಇವುಗಳನ್ನ ಆಧಾರ ಮಾಡಿಕೊಂಡು ಬಾಹ್ಯ ಪ್ರಪಂಚವನ್ನು ಅರಿತಿರ್ತಾರೆ. ನಮಗೆ ಮನ್ಕೋಬೇಕು ಅನ್ನಿಸ್ತಂದ್ರೆ ಏನ್ ಮಾಡ್ತೀವಿ ಅಂತಂದ್ರೆ ಅವಾಗ ಜೀವಾತ್ಮ ಅಲ್ಲಿ ತೆಳಗ ಸರಿಕಾಗತ್ತೆ. ತೆಳಗ ಸರಿದಾಗ ಏನಾಗತಿ, ಎಲ್ಲ ಸ್ಥಿತಿ ಸಾಧ್ಯತೆ ಐತಿ ನೋಡಿ. 5ನೇ ಚಕ್ರಕ್ಕೆ ಹೋದ್ರೆ ಕನಸು ಬೀಳ್ತಾವ, ಕನಸನ್ನ ಅನುಭವಿಸ್ತೀವಿ. 4ನೇ ಚಕ್ರಕ್ಕೆ ಹೋದ್ರೆ ಗಡದ್ದಾಗಿ ನಿಂತು ಹತ್ತಿರುತ್ತೆ. ಇಷ್ಟು ಈ ಒಂದು ವ್ಯವಹಾರ ಲೋಕಜೀವಿಗಳಿಗೆ ಇರ್ತದ ಅನ್ನೋದ್ರಿಂದಾಗಿ ಈ ವ್ಯವಹಾರದಾಗನೇ ಅವ್ರು ಹೋಗ್ತಾರೆ. ಮತ್ತೆ ಕರ್ಮ ಫಲವನ್ನ ಹೆಚ್ಚು ಕಡಿಮೆ ಮಾಡ್ಕೋತ ಅವರು ಮುಂದಿನ ಜನ್ಮಕ್ಕೆ ಹೋಗ್ತಾರೆ ಅನ್ನೋದ್ರಿಂದಾಗಿ ಅವ್ರಿಗೆ ಆ ಒಂದು ಮಾರ್ಗ ಅಷ್ಟು ಸರಿ ಆಗೋದಿಲ್ಲ ಅನ್ನೋದನ್ನ ಈ ಪರಿಪೂರ್ಣತೆ ಸಾಧಿಸ್ಬೇಕು ನೋಡ್ರಿ. ಹಂಗೆ ಆ ಒಂದು ಈ ಗುರು ಲಿಂಗ ಜಂಗಮನು ಏನವಲ್ಲ, ಅವು ನಮ್ಮ ಆಚರಣೆಯ ಭಾಗಗಳಾಗವು, ಅವೇನು ವಸ್ತು ಅಲ್ಲ. ಸಾವೊಳೆ ಈ ಗುರುಲಿಂಗ ಜಂಗಮ ಸೇವೆತ ಮುನ್ನೇಕೆ ಹಸಿವಿನ ಜೀವದ ಸದಲ ಅಡಿಗಡಿಗೆ ಜೀವಗೆ ಒಪ್ಪುದು ಉಣಲೇಕೆ. ಒಪ್ಪುದು ಅಂದ್ರೆ ನಿಮ್ಗೆ ನಿನ್ನೆ ಹೇಳೀನಿ, ಇನ್ನೊಂದು ಸಲ ಮತ್ತೆ ಹೇಳ್ತೀನಿ. ಒಪ್ಪು ಪ್ರಸಾದ ಅಂತಂದ್ರೆ ಸಾಧನೆಯಿಂದ, ಶಿವಯೋಗ ಸಾಧನೆಯಿಂದ ಗಳಿಸ್ಕೊಂಡು ಹೋಗ್ಬೋದು. ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚು ಮಾಡ್ಕೊಂಡು ಹೋಗ್ಬೋದು. ತಮ್ಮಲ್ಲಿ ಹೆಚ್ಚಾದಾಗ ಶಿವಯೋಗದ ಗುರು ನಮಗದನ್ನು ದೀಕ್ಷೆ ಕೊಡುವ ಹೊತ್ತಿನಾಗ ತನ್ನ ಶಕ್ತಿಯನ್ನ ಬಳಸಿ, ತನ್ನ ಶಕ್ತಿಯನ್ನ ಬಳಸಿ ಆ ಒಂದು ಶಕ್ತಿಪಾತ ಅಂತ ಏನು ಕರೀತಾರೋ ಆ ಶಕ್ತಿಪಾತದಿಂದಾಗಿ ಈ ಅಷ್ಟಾವರಣವನ್ನು ತೆಗೆದು ಹಾಕೋದಕ್ಕೆ ಬಹಳಷ್ಟು ಶಕ್ತಿ ಅವಂದು ಖರ್ಚಾಗ್ತದೆ. ಅದನ್ನು ಕೂಡ ನಾವು ಲಕ್ಷಿಸ್ಬೇಕಂತ. ಅದಕ್ಕೆ ಸಾವೊಳೆ ಈ ಗುರುಲಿಂಗ ಜಂಗಮ ಸೇವೆತ ಮುನ್ನೇಕೆ ಹಸಿವಿನ ಜೀವಸದ ಬಡಿಗಡಿಗೆ ದೇವಗೆ ಒಪ್ಪುದು ಉಣಲೇಕೆ. ಒಪ್ಪುದು ಅಂದ್ರೆ ಇದು, ಮಿಕ್ಕದು ಅಂದ್ರೆ ಕೊಟ್ಟದ್ದು ಹೆಚ್ಚಾಗಿ ಕೊಡುವುದು ಅಂತ. ಈ ವಿಧಿಯಲ್ಲೇನುಂಟು ನೆರೆ ನಿರ್ಭಾವದ ಅಂಗವನ್ನು ಅರಿಯದೆ ಅನ್ನ ಸಾವುದಾದರೆ ಮಾನದ ಈ ಗೊದ್ದೈ ಹೀಗೆಲ್ಲ ಮಾಡ್ಕೊತ ಬರೀ ಸಾಯುಧ ಆದ್ರೆ ಯಾವುದನ್ನು ನಾವು ತಪ್ಪಿಸಬೇಕಾಗಿತ್ತು. ಅದ್ರಾಗನ ಜನನ ಮರಣಗಳನ್ನು ತಪ್ಪಿಸೋದೇ ಒಂದು ನಮ್ಮ ಬದುಕಿನ ಉದ್ದೇಶ ಆಗಬೇಕು. ಅದು ಶಿವಯೋಗದ ಒಂದು ಗುರಿಯೂ ಹೌದು. ಅದರಿಂದ ಬರೀ ಹಂಗೆ ಹೊಂಟ್ರೆ ನಾವು ಮತ್ತೆ ಹಿಂದೆ ಚಿಕ್ಕ ಹಾಕಬೇಕಾಗ್ತದೆ ಅಂತ ನನಗದ ಅರ್ಥ. ಮುಂದಿನ ಪದ್ಯ ನೋಡಿ, ಪರಿಕಿಸಲು ಗುರುಲಿಂಗ ಜಂಗಮ ದಿರವದಾವಿಡೆ ಎಂಬುದು ಈ ಉಪಚರಣೆಗೆ ಅನುಭವಿಸದ ಅದರ ಪರಿಯಂತೂ ಮಹಾದೇವ ಅರಿದಲ ಎಂದೆನುತೆ ನೆವದಿನ್ ದೊರೆದನ ಗೊಗ್ಗಯ್ಯ ಗಿಂತಿ ಪರಿಯನಲ್ಲಮ ಲಿಂಗ ನುಡಿದ ಜ್ಞಾಪದೇಶದಲ್ಲಿ. ಬಹಳ ಸುಂದರವಾದಂಥದ್ದು. ಈ ಕ್ರಮವನ್ನ, ಈ ದೀಕ್ಷಾ ಕ್ರಮವನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದಂಥ ಒಂದು ಸ್ಥಿತಿ. ಅದು ಅತ್ಯಂತ ಗುಪ್ತವಾದಂಥ ಪ್ರಸಂಗ. ಅದನ್ನ ಚಾಮರ್ಷ ಎಂಥ ಪರಿಪೂರ್ಣವಾಗಿ ಗತಿ ಹೋಗ್ತಿದ್ದ ಇವತ್ತನೇ ಅದನ್ನ ನೋಡುವ ಇಚ್ಛೆ ಆಯ್ತು. ನೋಡೋಣ ಇಲ್ಲಿ ಈ 16ನೇ ಪದ್ಯ ಈಗ ಏನು ಓದಿ ನೋಡ್ರಿ, ಅದ್ರ ಅರ್ಥ ಇಷ್ಟೇ. ಪರೀಕ್ಷೆ ಮಾಡಿದ್ರೆ ಗುರು ಲಿಂಗ ಜಂಗಮ ಸ್ಥಿತಿ ಏನಂತ ನೋಡಿ, ಅವು ಸ್ವರೂಪ ಲಕ್ಷಣ ಅವು ಏನು, ಅವು ಇವು ಅದ್ರ ಮೂಲ ಏನು ನೋಡೋಣ ಅಂತದ. ಈ ಉಪಚಾರ ಮಾತಿನಿಂದ ನಮಗೇನಾಗ್ತದಪ್ಪ, ಒಗ್ಗೈಗೆ ಸಾವಕಾಶವಾಗಿ
ಹಾದಿ ಸ್ವಲ್ಪ ಮಿಂಚಾಕತ್ತೈತಿರ್ತಾನ. ಇದು ಹೇಳಿದ್ರ ಏನಾಕತಿ ಗುರುಲಿಂಗ ಜಂಗಮದಿಂದ ಹೇಳಿದ್ರೆ ಏನಾಗ್ತತಿ? ಹಂಗ ಈ ಒಂದು ಗುರುಲಿಂಗ ಜಂಗಮ ಸೇವೆ ಯಾತಕ್ ಮಾಡಬೇಕು? ಹಸಿವಿನ ದುಃಖದಲ್ಲಿ ಮ್ಯಾಲಿನ ಮೇಲೆ ಬೆಂದು ಹೋಗುವುದಾದ್ರೆ ಪ್ರಸಾದವನ್ನು ಉಂಡು ಏನು ಪ್ರಯೋಜನ? ಮ್ಯಾಲ ಮೇಲ ಹುಟ್ಟುದ್ಯಾಕ, ಸಾಯಾಕ, ಸತ್ಯಾಕ, ಹುಟ್ಟಾಕ ಅನ್ನೋಂಗ ಆದ್ರೆ ಗುರುವಿನ ದೀಕ್ಷಾ ತಗೊಂಡ್ರೆ ಏನು ಮಾಡೋದನ್ನ ನಾವು ಪೂರ್ಣ ಸಾಧಿಸಬೇಕು. ಆಚರಣೆಯಿಂದ, ಶಿವಯೋಗ ಆಚರಣೆಯಿಂದ, ಅಂತರಂಗ ಆಚರಣೆಯಿಂದ ನಾವು ಪರಿಪೂರ್ಣತೆಯನ್ನು ಕ್ರಮಿಸಬೇಕಾಗುತ್ತೆ. ಪರಿಪೂರ್ಣತೆ ಒಂದು ಕ್ರಿಯೆಯನ್ನು ಪರಿಪೂರ್ಣತೆಯನ್ನು ತಲುಪುವುದೇ ಒಂದು ಧರ್ಮ. ಅದನ್ನು ಮಾಡದೇ ಇದ್ರೆ ಏನು ಉಪಯೋಗ ಇಲ್ಲ ಅಂತ ಹೇಳ್ತಾನೆ ನೋಡ್ರಿ. ಅದಕ್ಕೆ ಸಾವಕಾಶವಾಗಿ ಗೊಗ್ಗಯ್ಯ ಹಾದಿಗೆ ಬರಾಕತ್ತಾನತ್ತಲ್ಲ. ಈ ಮುಂದಿನ ಪದ್ಯ ಹಿಂಗ್ ಬರ್ತದೆ: ಪರಿಕಿಸಲು ಗುರುಲಿಂಗ ಜಂಗಮ ಇದಾಯ್ತಲ್ಲ, 17ನೇದ್ದು. ಎಲ್ಲವನ್ನು ಕೇಳುತ್ತಲೇ ಆತನು ಒಲ್ಲವಾಯಿತು ಭಕ್ತಿ ಎಂಬುದು ಕಲ್ಲು ಕಡಲೆಯ ಮೆಲುವ ಪರಿಯಲ್ಲ ಮಹಾದೇವ. ಅಲ್ಲಮ್ಮ ಹೆಂಗಂತ ನೋಡ್ರಿ ಗೊಬ್ಬೆ. ಅಲ್ಲಮ್ಮ ನಾ ಒರಿಯವೈ ನೀ ಬಲ್ಲೆ ನಿನ್ನೆಯ ಮನದ ಹರಿವನು ಸಲ್ಲದುಳಿದ ಹರಿಗೆ ಎಂದನ ಗೊಬ್ಬೆಯ ನೊಡವಿನದೇ ನೋಡಿ. ಇಲ್ಲಿ ಸಾವಕಾಶವಾಗಿ ಗೊಗೈ ಹಾದಿಗೆ ಬರಾಕತ್ತಾನ ಅನ್ನೋದಕ್ಕೆ ನೀ ಏನು ಹೇಳ್ತೀಯ ಎಲ್ಲ ನನ್ ಕೇಳಿಸ್ತತಿ. ನಮ್ಗದು ಏನೂ ಗೊತ್ತಿಲ್ಲ, ಎಲ್ಲನೂ ಕೇಳ್ತಾನೆ ಅಂದ್ರೆ ಎಲ್ಲನೂ ವ್ಯರ್ಥ, ಅದೆಲ್ಲ ಹೊಲ್ಲ, ಅದರಿಂದ ಏನು ಉಪಯೋಗ ಇಲ್ಲ. ನನಗೆ ಬೇಕಾದದ್ದು ನಿನ್ನ ಮಾರ್ಗದರ್ಶನ. ಅದಕ್ಕೆ ಎಲ್ಲವನ್ನು ಕೇಳುತ್ತಲೇ ಆತನು ಹೊಲ್ಲವಾಯಿತು. ಏನು ವ್ಯರ್ಥ, ಏನು ಕೇಳಿದ್ರೇನು ಹೇಳಿದ್ರೇನು, ಕೇಳ್ಕೊತ ಹೋಗುದು ಹೇಳ್ಕೊತ ಹೋಗುದು. ಮಾಡುವುದೇನಂತಂದ್ರೆ ಆಚರಣೆಯಲ್ಲಿ ಧರ್ಮ ಐತಿ, ಪರಿಪೂರ್ಣತೆಯಡಿಗೆ ಕ್ರಮಿಸುವುದರಲ್ಲಿ ಧರ್ಮ ಐತಿ, ಆ ಸಾಧನೆಯಲ್ಲಿ ಧರ್ಮ ಐತಂತ. ಹಂಗ ಎಲ್ಲವನ್ನು ಕೇಳುತ್ತಲೂ ಆತನು ಹೊಲ್ಲವಾಯಿತು ಭಕ್ತಿ ಎಂಬುದು ಕಲ್ಲು ಕಡಲೆಯ ನಿಲುವ ಪರಿಯಲ್ಲ ಮಹಾದೇವ. ಉಕ್ಕಿನ ಕಡಲೆ ತಿನ್ನಂಗ ಆಗಾಕತ್ತಿತ್ತು ಮಾರಾಯ. ನೀ ಹೇಳಿದೆಲ್ಲ ನೀ ಹೇಳ್ತಿ, ನಾನು ಕಿವ್ಯಾಗ ಹೋಗಾಕತ್ತಾವ ಖರೆ, ಅದರಿಂದ ನನಗೆ ಏನು ಸಾಧ್ಯ ಐತಿ ನನ್ನ ಜನ್ಮಕ್ಕೆ? ಅಲ್ಲಮ್ಮ ಹೇಳ್ತ ನೋಡ್ರಿ, ನಾ ಒರಿಯವೈ ನೀ ಬಲ್ಲೆ, ಇದನ್ನ ನೀನು ಗೊತ್ತೈತೆ ಅನ್ಕೊಂಡ ನೀ ಹೇಳಕತ್ತೇದಿ. ಅಲ್ಲಮ್ಮ ನಾ ಒರಿಯುವುದು ನೀ ಬಲ್ಲೆ ನಿನ್ನೆಯ ಮನದ ಹರಿವನು ಸಲ್ಲದುಳಿದರೆ ಎಂದನ ಆ ಗೊಬ್ಬೆಯ ನೊಡವಿನಲ್ಲಿ ನೋಡಿ. ನಿನ್ಗೆಲ್ಲ ಗೊತ್ತೈತಿ, ನಮಗ ಹೊಂದುದಿಲ್ಲ ಅದು. ಅದನ್ನು ನೀನು ನಮಗ ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ಹೇಳಬೇಕು, ಹಂಗ ಮಾಡಿಸ್ಬೇಕು. ನೀ ಹೆಂಗ ಸಾಧಿಸೇರಿ ಹಂಗ ನನಗೆ ಸಾಧಿಸುವಂಗ ಮಾಡ್ಬೇಕಪ್ಪ. ಹಂಗಾದ್ರೆ ನಾನು ಇದನ್ನ ಮತ್ತೆ ನಿನ್ನ ಮಾರ್ಗದಲ್ಲಿ ಮುಂದುವರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ. ಮುಂದಿನ ಪದ್ಯ ಹಿಂಗ್ ಬರ್ತದೆ: ಮತ್ತೆ ಎಲ್ಲವನು ಆದವರು ಒಂದು ನಿಮಿತ್ತ ದೃಷ್ಟಾಂತವನ್ನು ತೋರಿಸಿ ಹತ್ತಿಸುವೇನು ಈ ತಂಗಿ ಹಾದಿ ಅನ್ನುತ್ತ. ಅಲ್ಲಮ ಪ್ರಭುಗಳು ಏನ್ ಮಾಡಿದ್ರು ಅನ್ನೋದನ್ನ ಚಾಮರ್ಸಿಂಗ್ ಹೇಳ್ತಾರೆ. ಒಂದ ದೃಷ್ಟಾಂತ ಹೇಳ್ತಾನಂತ ಹೇಳ್ತಾರ, ದೃಷ್ಟಾಂತವನ್ನು ತೋರಿಸ್ತಾರ. ಅಲ್ಲಮ ಪ್ರಭುಗಳು ಗೊಬ್ಬೆಗೆ ನಿಮಿತ್ತ ಒಂದು ಅವಶ್ಯಕವಾದಂತಹ ಒಂದು ಪ್ರಾಸಂಗಿಕವಾಗಿ ಬರುವಂತಹ ಒಂದು ನಿಮಿತ್ತವನ್ನು ತೋರಿಸ್ತಾರೆ, ಒಂದು ದೃಷ್ಟಾಂತವನ್ನು ತೋರಿಸ್ತಾರೆ. ಮತ್ತೆ ಎಲ್ಲಮ್ಮನಾದಡೆ ಒಂದು ನಿಮಿತ್ತ ದೃಷ್ಟಾಂತವನ್ನು ತೋರಿಸಿ ಹತ್ತಿಸುವೆನು ಈ ತಂಗಿ ಹಾದಿಯನು. ಇವಾಗ ಈ ಒಂದು ದೃಷ್ಟಾಂತ ತೋರಿಸಿ ಹಾದಿ ಹಾಕ್ತಾನೆ ಅಂತ ಹತ್ತಿಸುವೆನು ಈ ತಂಗಿ ಹಾದಿಯನು ಎನ್ನುತ್ತ ಇಂತಿ ಕೃಪೆಯ ಚಿತ್ತದಲ್ಲಿ ಶಬ್ದ ಅದ್ಭುತವಾದಂತಹ ಶಬ್ದ ಪ್ರಯೋಗ. ಕೃಪೆಯ ಚಿತ್ತದಲ್ಲಿ ಗೊಬ್ಬೆಯನ್ನು ಉಳುತ್ತ ಕಿತ್ತ ಹೆಂಟೆಯ ಕೆಳಗೆ ತೋರಿದ ಉತ್ತಮದ ಹೊಂಬಳಸವಂತನ ನಿಮಿಷ ಮಾತ್ರದಲ್ಲಿ. ಇಲ್ಲಿ ಗೊಗ್ಗೈಗೆ ಅಲ್ಲಮ ಪ್ರಭುಗಳು
ಅಡ್ಡಿ ಆ ಭೂಮಿ ಅಡ್ಡಿ ಗುಡಿ ಗುಡಿ ಒಂದು ಕೆಳಗೊಂದು ಇದನ್ನ ವ್ಯಕ್ತಿಯನ್ನು ತೋರಿಸಿದ್ರು. ಆ ವ್ಯಕ್ತಿ ಲಿಂಗವನ್ನು ಹಿಡ್ಕೊಂಡು ಕೂತಿದ್ದ. ಅದು ಇದು ಅಂತ ಏನು ಬರ್ತದ ನೋಡ್ರಿ, ಅದು ಸಾಮಾನ್ಯರ ಒಂದು ಕಲ್ಪನೆ ಮಾತ್ರ. ನಾವು ಚಾಮರ್ಸನ ಸಿದ್ಧ ಪ್ರಯೋಗವನ್ನು ಶಬ್ದ ಪ್ರಯೋಗ ಹೆಂಗದ ಅಂದ್ರೆ, ಆದಿಯಲ್ಲಿ ಅನುಕ ಚಿತ್ತದಾಗ ಈ ಭೂಮಿ ಮೇಲೆ ಅಥವಾ ಜಗತ್ನ್ಯಾಗಲ್ಲ, ಹೊರಗಲ್ಲ, ಒಳಗೆ ಚಿತ್ತದಲ್ಲಿ ಗೊಗ್ಗಯನ್ನು ಉಳುತ್ತ ಅಲ್ಲಿ ಉಳ್ಬೇಕು, ಅಲ್ಲಿ ಇದನ್ನು ಉಳುವಂತ ಒಂದು ಉಪಕರಣವನ್ನು ಚಿತ್ತದಲ್ಲಿ ಗೊಗ್ಗಯನ್ನು ಉಳುತ್ತ ಕಿತ್ತ ಹೆಂಟೆ ಕೆಳಗೆ ತೋಡಿದನು. ಅಲ್ಲಿ ಉಳಿದ ಗೊಗ್ಗಯ್ಯ ಚಿತ್ತದಾಗ ಉಳ್ಬೇಕು. ಅವಾಗ ಏನಾಕತ್ತಂದ್ರೆ ಹೆಂಟೆ ಕಿತ್ತ ಬರ್ತದ. ಅವಾಗ ತೋರಿಸ್ತದೆ. ಏನ್ ತೋರಿಸ್ತದೆ? ಉತ್ತಮದ ಹೊಂಗಳಸ ಒಂದನು ನಿಮಿಷ ಮಾತ್ರದಲ್ಲಿ, ಒಂದು ನಿಮಿಷದಾಗ ಯಾರಲ್ಲಿ ಭೂಮಿ ಅಡ್ಡಿ ಇನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದು ಹಂಗೆ ಮಾಡ್ತಾನೆ. ನಿಮಿಷದಲ್ಲಿ ಮಾಡುವಂತಂದ್ರೆ ಭೂಮಿ ಅಡ್ಡಿ ಅಲ್ಲಿ ಗುಡಿ ಅದೇನು ಕೂತಾವ್ ನೋಡುದು ಅದು ಹೆಂಗ್ ಸಾಧ್ಯತೆ ನೋಡಿ. ಮತ್ತೆ ಇಲ್ಲಿ ಏನಾಗ್ತತಿ ಅನ್ನೋದಂತ ನಿಮ್ಗೆ ಹೇಳ್ಬಿಡ್ತಾನೆ. ಗುರು ನಿಮ್ಮನ್ನ ಬಾರಿ ಮಾಡಿ ನಿಂದಿರಿಸಿ ತಾನು ಉತ್ತರಕ್ಕೆ ಮುಖ ಮಾಡಿ ನಿಂತು ಕೈಯಾಗ ಒಂದು ತಂದು ನೀರು ಹಿಡಿದಿರ್ತಾನೆ. ಅಲ್ಲಿ ಆಗಲೇ ಅದೊಂದು ಶಕ್ತಿಪಾತದಿಂದ ಆ ನೀರನ್ನ ಒಂದು ಸ್ಥಿತಿಗೆ ತಂದು ಇಟ್ಟಿರ್ತಾನೆ. ಒಂದು ನಿಮ್ಮ ಕೈಯಾಗ ಇಷ್ಟು ಆ ನೀರನ್ನು ಕೊಟ್ಟು ನಿಮ್ಮ ಈ ತಲೆಗೆ ಅಥವಾ ಹಣೆ ಮೇಲ್ಭಾಗಕ್ಕೆ ಹಚ್ಕೊಳ್ರಿ ಅಂತ ಹೇಳ್ತಾನೆ. ಅದು ಹಸಿ ಆದ ಕಣ್ಣಿಗೆ ಒರೆಸ್ಕೊಳ್ರಿ ಅಂತ ಕಣ್ಣಿಗೆ ಒರೆಸ್ಕೊಳ್ರಿ. ಮುಖವನ್ನು ಹಿಡಿದು ಮುಖಕ್ಕೆಲ್ಲ ಸವರ್ಕೊಳ್ರಿ ಅಂತ ಹೇಳಿದ ನಂತರ ಆ ಮಂತ್ರವನ್ನ ಕೊಟ್ಟು ಅದನ್ನು ಪ್ರಯೋಗಿಸುವ ವಿಧಾನ ಹೇಳಿದ ನಂತರ ನಿಮಗ ಸೂರ್ಯ ನೋಡ್ರಿ ಅಂತ ಹೇಳ್ತಾನೆ. ಬಜೆ ಸರ್, ಬಜೆ ಸರ್ ಮ್ಯೂಟ್ ಮಾಡ್ರಿ. ಬಜೆ ಧೂಳಪ್ಪ ಸರ್, ಬಜೆ ಅವ್ರೆ, ಆಡಿಯೋ ಆಫ್ ಮಾಡಿ. ಬಜೆ ಸರ್, ಗುರು ಅವಾಗ ಆ ಒಂದು ಶಕ್ತಿಪಾತ ಮಾಡಿದಂತಹ ನೀರು ಕೊಟ್ಟು ನಿಮ್ಮ ಈ ಮಸ್ತಕದಲ್ಲಿ ಅಂದ್ರೆ ಹಣೆಯ ಮೇಲ್ಭಾಗದಲ್ಲಿ ಕೊಟ್ಟಾಗ, ಅಲ್ಲಿ ಹಚ್ಕೊಂಡಾಗ, ಕಣ್ಣಿಗೆ ಹಚ್ಕೊಂಡಾಗ ನೀವು ಸೂರ್ಯನನ್ನು ನೋಡಿದ್ರೆ ಆ ಸೂರ್ಯ ಏನು ಕಿರಣಗಳಿಲ್ಲದಂತ ಚಂದ್ರನಂಗೆ ಕಾಣಿಸ್ತಾನೆ. ಅವ್ ಗುರು ಕೇಳ್ತಾನ, ಸೂರ್ಯನ ನೋಡು ಹೆಂಗ್ ಕಾಣಿಸ್ತಾನ ನೋಡು, ಸೂರ್ಯನ ಚಂದ್ರನಂಗೆ ಕಾಣಿಸಕತ್ತೆ ಅಂದಿತ್ತು ಬರೋದ್ರ. ಮುಂದೆ ನೋಡು ಏನ್ರೆ ಮುಂದೆ ನೋಡು, ಮುಂದೆ ನೋಡು ನೀರ್ ಹಾಕತ್ತೆ, ಮುಂದೆ ಸೂರ್ಯ ಕಾಣಿಸಕತ್ತೆ ಚಂದ್ರನ. ಬದಿಗೆ ಆ ಕಡೆ ಈ ಕಡೆ ನೋಡು, ಅಲ್ಲೂ ಹಂಗ ಕಾಣಿಸಕತ್ತೆ, ಹಿಂದೂ ಅದು ಹಂಗ ಮ್ಯಾಲ ನೋಡಿದ್ರೆ ಅಲ್ಲೂ ಹಂಗ ಈ ಒಂದು ಸ್ಥಿತಿಗೆ ಆ ಗುರು ನಿಮ್ಮನ್ನು ತರ್ತಾನ. ಹಂಗ ಆದಾಗ ನಿಮ್ಮದು ಅಷ್ಟಾವರಣ ಹೋಯ್ತು ಅಂತ. ಧೂಳಪ್ಪ ಅವ್ರೆ, ಆಡಿಯೋ ಆಫ್ ಮಾಡಿ. ಏನಾಗಿಲ್ಲ ಅದೇ ನಮ್ ಕೇಳಿತ್ತು. ಅದ್ರ ಯಾಕೆ ಅಂತಾನೆ ಅದು ರಾಂಗ್ ಸೈಡ್ದಾಗ ಬಂದನಂತ ಧೂಳಪ್ಪ ಅವ್ರೆ, ಏನ್ ಕೈಗೆ ಬರೋದು. ಬಜೆ ಸರ್, ಸುಜಾತಮ್ಮ ನೀವೇ ಮಾಡ್ರಲ್ಲ, ನೀವು ರಿಮೂವ್ ಮಾಡ್ರಲ್ಲ, ಯಾಕೆ ಬರಲ್ಲ? ಅಲ್ಲ ಮತ್ ಗ್ರಾಮೀಣ ಬ್ಯಾಂಕ್ ಚೌಕಟ್ ಮಾಡೋಣ. ಅವ್ರಿಗೊಂದು ಫೋನ್ ಮಾಡ್ರಿ, ಡೈರೆಕ್ಟ್ ಆಗಿ ಇದನ್ನ ಬಿಟ್ಟ ಕಟ್ ಆಕತ್ತಲ್ಲಿ. ತೆಗೆದು ತುಂಬಾ ಯಾಕೆ ಡಿಸ್ಟರ್ಬ್ ಮಾಡ್ತಾರ ಅವರು? ಅವ್ರ ನಂಬರ್ ಸೋಲಾಪುರ ಕಡಿಮೆ ನಾವು ಎಲ್ಲ ಅದೇ ಫೋನ್ ಬಂತು. ಅದೇ
ಏನಾಗಿಲ್ಲ ಇದು ಯಾರ್ದ ಇದು ಬಿದ್ದದ ನೋಡ್ರಿ ಇಲ್ಲಿ ಪುಸ್ತಕದ ಧೂಳಪ್ಪ ಅವ್ರ ನಂಬರ್ ಇದ್ರೆ ಕಾಲ್ ಮಾಡಿ ಯಾರಾದ್ರು. ಈಗ ಗುರು ದೀಕ್ಷೆ ಕೊಡುವಂತ ಪ್ರಸಂಗ ನಿಮ್ಗೆ ಹೇಳಿ ನೋಡ್ರಿ. ಇದಕ್ಕ ಒಂದು ಅತ್ಯಂತ ಪ್ರಬಲವಾದಂತಹ ಒಂದು ವಿಧಾನ ಅಂತಂದ್ರೆ ಅದು 1 ನಿಮಿಷದಾಗ ಅದು ಆಗ್ಬಹುದು ಅಥವಾ 2 ನಿಮಿಷದಾಗ ಆಗ್ಬಹುದು. ಇಲ್ಲಿ ಚಾಮರ್ಸ 1 ನಿಮಿಷ ಅಂತ ಹೇಳ್ತಾನೆ ನೋಡ್ರಿ. ಅದನ್ನ ಹೆಂಟೆಯನ್ನು ಕಿತ್ತಾನ ಅಂದ್ರೆ ಏನಲ್ಲ ಅರ್ಥ. ಈಗ ಇನ್ನೊಂದು 2 ನಿಮಿಷ ಹೇಳ್ತಾನೆ ನೋಡ್ರಿ. ಚಿತ್ತದಲ್ಲಿ ಗೊಗ್ಗಯ್ಯನು ಉಳಿದ ಕಿತ್ತ ಹೆಂಟೆ ಕೆಳಗೆ ತೋರಿದನು ಉತ್ತಮದ ಹೊಂಗಳಸವನ್ನನು ನಿಮಿಷ ಮಾತ್ರದಲ್ಲಿ ಅಂತ. ಹೆಂಟಿ ಅಂದ್ರೆ ಹೆಂಗೆ ಕೀಳ್ತಾನೋ. ಹೆಂಟಿ ಯಾವ್ದಂದ್ರ ಈ ಕಲ್ಲಿಂದು ಇದು ಮಣ್ಣಿಂದು ಹೆಂಟಿ ಅಲ್ಲಿದು ಅಷ್ಟಾವರಣದ ಹೆಂಟಿ. ಆ ಅಷ್ಟಾವರಣದ ಹೆಂಟೆಯನ್ನ ಕಿತ್ತು ತೆಗಿತಾ ಇರ್ತಾನ. ಗೊಗ್ಗಯ್ಯನ ಉಳಿದ ಕಿತ್ತ ಹೆಂಟೆ ಕೆಳಗೆ ತೋರಿದನು ಉತ್ತಮದ ಹೊಂಗಳಸವನ್ನು. ಅಲ್ಲಿ ಹೊಂಗಳಸ ಅಂದ್ರೆ ಈಗ ನಾನು ನಿಮ್ಗೆ ಹೇಳಿದ್ನಲ್ಲ, ಆ ಒಂದು ಜ್ಯೋತಿ ನಿಮ್ಮ ಕಣ್ಣು ಮುಂದೆ ನಿಂದಿರ್ತದೆ. ಅದನ್ನೇ ಪ್ರಭುಗಳು ಹೇಳ್ಯಾರ ನಮಗೆ. ಹಿಂದೆ ನೋಡಿದರೆ ಬಂದಿರುವುದು, ಮುಂದೆ ನೋಡಿದರೆ ನಿಂದಿರುವುದು, ಸಂದು ಸಂದಿಗೆ ಜಡಿದಿರುವುದು ಆನಂದ ಗುಹೇಶ್ವರ ಲಿಂಗವಿದನ್ನ ಸಾರೇ ಚಲೋದನ್ನ ಗುರು ತೋರಿಸದಲ್ಲದೆ ಕಾಣಿಸದನ್ನ. ಗುರು ಮಾತ್ರ ಅದನ್ನು ತೋರಿಸ್ಬೇಕು. ನಾವ ಮಾಡಿದ ವೇದ ಓದಲಿ, ಉಪನಿಷತ್ತು ಓದಲಿ, ಆಗಮ ಏನ್ ಬೇಕಾದ ಓದ್ಲಿ ಅದರಿಂದ ಸಾಧ್ಯ ಇಲ್ಲ. ಅದಕ್ಕೆ ಕಿತ್ತ ಹೆಂಟೆ ಕೆಳಗೆ ತೋರಿದನು ಉತ್ತಮದ ಹೊಂಗಳಸವನ್ನು ನಿಮಿಷ ಮಾತ್ರದಲ್ಲಿ. ನಿಮಿಷ ಅಂದ್ರೆ ನೀವು 60 ಸೆಕೆಂಡ್ ಹಿಂಗಲ್ಲ. ನಮ್ಮಲ್ಲಿ ಸಂಸ್ಕೃತದ ಈ ನಿಮಿಷ ಶಬ್ದಕ್ಕೆ ಒಂದು ಕಣ್ಗಪ್ಪಿ ಹಿಂಗೆ ಹೊಡೆದು ತೆಗೆದ್ರೆ ಅದು ನಿಮಿಷ. ಹಂಗೆ ಉತ್ತಮದ ಹೊಂಗಳಸವೊಂದನ್ನು ನಿಮಿಷ ಮಾತ್ರದಲ್ಲಿ ಗುರು ತೋರಿದ ಅಂತ ಬರ್ತದೆ. ಇದು ದೀಕ್ಷೆ ಕೊಡುವ ವಿಧಾನ. ಆದ್ರೆ ಅಲ್ಲಿ ಗುರು ಏನು ಮಂತ್ರ ಉಪಯೋಗಿಸ್ತಾನ ಅಥವಾ ನಮ್ಮ ಸಾಧಕನಿಗೆ ಅಥವಾ ಮುಮುಕ್ಷುವಿಗೆ ಯಾವ ಮಂತ್ರ ಕೊಡ್ತಾನ, ಅದನ್ನ ಹೆಂಗೆ ಪ್ರಯೋಗ ಮಾಡಬೇಕು ಅನ್ನೋದನ್ನ ಹೇಳ್ತಾನೆ. ಅದೆಲ್ಲ ಅದು ರಹಸ್ಯ ಮಾರ್ಗ. ಅದನ್ನ ಇಲ್ಲಿ ಹೇಳಕ್ಕೂ ಅವಕಾಶ ಇಲ್ಲ, ಅನ್ನಕ್ಕೂ ಅವಕಾಶ ಇಲ್ಲ, ಯಾವುದಕ್ಕೂ ಅವಕಾಶ ಇಲ್ಲ. ಹಂಗೆ ಮತ್ತೆ ಎಲ್ಲ ನಾದೊಡೆ ಒಂದು ನಿಮಿತ್ತ ದೃಷ್ಟಾಂತವನ್ನು ತೋರಿಸಿ ಹತ್ತಿಸುವನು ಈ ತಂಗಿ ಹಾದಿಯನು. ಈ ಶಿವಯೋಗ ಮಾರ್ಗ ನೀವು ಹತ್ತಿಸಿ ಬಿಡ್ತೀರ ಅಂತಂತ ಅಲ್ಲ ಮಕ್ಕಳು ಮಾಡಿರ್ಬೇಕು. ಹತ್ತಿಸುವನು ಈ ತಂಗಿ ಹಾದಿಯನು ಅನ್ಸಲು ಅತಿ ಕೃಪೆಯ ಚಿತ್ತದ ನೋಡ್ರಿ. ಕೃಪೆಯ ಚಿತ್ತ ಕೃಪಾ ಮಾಡಿ ಆ ಚಿತ್ತದೊಳಗನ ಇವನು ಹಾದಿ ಹತ್ತಿಸ್ತಾನ. ಅಂದ್ರೆ ಈ ಲೋಕಜೀವಿಗಳಿಗೆ ಈ 6ನೇ ಚಕ್ರದಿಂದ 7, 8, 9 ಚಕ್ರಕ್ಕೆ ಹೋಗಕ್ಕೆ ಸಾಧ್ಯನೇ ಆಗುದಿಲ್ಲ. ಈ 6ರಿಂದ 7, 7ರಿಂದ 8, 8ರಿಂದ 9 ಇದೇನದ ನೋಡ್ರಿ, ಇದು ಸುಷುಮ್ನಾ ನಾಳದ ಒಂದು ಭಾಗ. ಸುಷುಮ್ನಾ ನಾಳ ಭ್ರೂ ಮಧ್ಯದಲ್ಲಿ ಪ್ರಾರಂಭ ಆಗಿ ಹಿಂದೇನು ಇದು ಮೂರ್ತದ ಸುಳಿ ಅಲ್ಲಿವರೆಗೆ ಏನದ ಆ ಸುಷುಮ್ನಾ ನಾಳದ ಒಂದು ಅಂತರ ದೂರ. ಆ ಒಂದು ಭಾಗದಲ್ಲಿ 6ರಿಂದ 7, 7ರಿಂದ 8, 8ರಿಂದ 9 ಚಕ್ರದ ಒಂದು ಕ್ರಮಣ ಏನದ ನೋಡ್ರಿ, ಅದು ಶಿವಯೋಗಾಚರಣೆಗೆ ಸಂಬಂಧಿಸಿದಂತ ಒಂದು ಭಾಗ. ಅದನ್ನ ಗುರು ನಿಮಗೆ ಕ್ಷಣ ಮಾತ್ರದಲ್ಲಿ ಆ ದೀಕ್ಷೆಯನ್ನು ಕೊಡ್ತಾನ ಅಂತ ಹೇಳುವ ಸಲುವಾಗಿ ಗೊಗ್ಗಯ್ಯ ಕಿತ್ತ ಹೆಂಟೆಯ ಶಬ್ದ ನೋಡಿದ್ರೆ ಏನು ಅನಿಸ್ತದ ಅಂತಂದ್ರೆ ಅಲ್ಲಿ ನಾವು ಆ ಉಳುಲಾಕತ್ಯಾನ, ಗಳಿ ಉಳ್ಯಾನ, ಅದು ಇದು ಅಂತ ಅನಿಸ್ತದೆ. ಇಲ್ಲ, ಯಾವ ಗುದ್ಲಿನೂ ಇಲ್ಲ, ಸೆಣಕಿನೂ ಇಲ್ಲ, ಏನೂ ಇಲ್ಲ. ಅವೆಲ್ಲ ತೋಟಿಗೆ ಹೌದು. ಯಾಕಂದ್ರೆ ಹೃದಯ ಅನ್ನುವಂಥ ತೋಟವನ್ನು ಸುಂದರವಾಗಿ ಬೆಳೆಸಿದಂಥ, ಮನಸ್ಸು ಅನ್ನುವಂಥ ತೋಟವನ್ನು ಸುಂದರವಾಗಿ ಬೆಳೆಸಿದಂಥ ಆ ಗೊಗ್ಗಯ್ಯನಿಂದ ಗುರು ಅಲ್ಲ ಮಕ್ಕಳು ವಿಚಾರಕೊತ ಬಂದಾರ ನೋಡ್ರಿ. ಅದಕ್ಕೆ ಉತ್ತಮದ ಹೊಂಗಳಸವನ್ನು ನಿಮಿಷ ಮಾತ್ರದಲ್ಲಿ ತೋರಿದ ಅಂತ ಬರ್ತದೆ ನೋಡಿ. ಮುಂದಿನ ಏನಿದು ಏನು ಎಂದು ಇದ್ದವರನ್ನು ಮಾನದಿಂದ ಉಳಿದು ಸಮಾಧಿ ಸ್ಥಾನದ ದೇವರು ಕಂಡು ಒಳಪಕ್ಕು ಹಲುಕದಲ್ಲಿ ಮೌನದಿಂದ ಬೆಳಕು ಹೊಡೆದವ ದಾನ 1 ನಿಮಿಷ ದೃಷ್ಟಿ ಲಿಂಗ ಧ್ಯಾನದಂಗವ ಕಂಡರಾಗುತ್ತಲ್ಲ ಮನೋ. ಗುರು ನಿಮ್ಮನ್ನು ಮುಂದೆ ನಿಂದಿರಿಸಿಕೊಂಡನ ದೀಕ್ಷಾ ಕೊಡ್ತಾನೆ. ನಿಮ್ಗೆ ಖಾತ್ರಿ ಆಗೋ ತನಕ
ಒಳಗ ಜ್ಯೋತಿ, ಒಳಗಿನ ಜ್ಯೋತಿನೂ ಅದೇ, ಹೊರಗಿನ ಜ್ಯೋತಿನೂ ಅದೇ, ಎಲ್ಲಾ ಜ್ಯೋತಿನೂ ಅದೇ ಅನ್ನೋದನ್ನ ನಿಮಗ್ ಖಾತ್ರಿ ಆಗೋ ತನಕ ಬಿಡುವುದೇ ಇಲ್ಲ. ದೀಕ್ಷಾ ಕೊಟ್ಟ ನಂತರ ನಿಮಗ ಹಾದಿ ಯಾವಾಗ ಸುಳಿತ ಆಗ್ತದ ಅನ್ನೋದನ್ನು ಚಾಮರ್ಸಿಗೆ ಹೆಂಗ್ ಹೇಳ್ತಾರೆ ನೋಡಿ. ಏನಿದು ಏನು ಎಂದು ಇಬ್ಬರು ಒಲಿದನು ಮಾನದಿಂದ ಅಗಲಲು ಸಮಾಧಿ ಸ್ಥಾನದ ಸಮಾಧಿ ಸ್ಥಾನ. ಸಮಾಧಿ ಅಂತಂದ್ರೆ ಎರಡು ಅರ್ಥದವ. ಸಮಾಧಿ ಎರಡು ಅರ್ಥದವನ್ನ. ಒಂದು ಧ್ಯಾನ ಮಾಡಿದಾಗ ಏನೊಂದು ಧ್ಯಾನ ಹತ್ತಿ ಮನೋದಯ ಆಗ್ತದೆ, ಅದು ಸಮಾಧಿ. ಇನ್ನ ಸತ್ತವರನ್ನ ಹೂಳುದು ಏನದ ನೋಡ್ರಿ, ಅದು ಒಂದು ಸಮಾಧಿ. ಏನೋ ಕಟ್ತಾರೋ ಅದು ಇದು ಮಾಡ್ತಾರೆ. ಹಂಗ ಇಲ್ಲಿ ಸಮಾಧಿ ಶಬ್ದವನ್ನೇ ತಪ್ಪಾಗಿ ತಿಳ್ಕೊಂಡ್ರೆ ಅಲ್ಲಿ ಒಳಗ ಒಂದು ಕ್ರಿಯೆಯನ್ನ ಪ್ರಭುಗಳು ಗೊಗ್ಗಯ್ಯ ಮಾಡ್ತಾರ. ಗೊಗ್ಗಯ್ಯ ನಮ್ಮನಿಂದಂತೆ ಲೌಕಿಕ ಸದಾಚಾರಿಗ ಒಂದು ಸ್ವಚ್ಛ ಹೃದಯದ, ಸ್ವಚ್ಛ ಮನಸ್ಸಿನ, ಸ್ವಚ್ಛ ಒಂದು ಭಾವದ ವ್ಯಕ್ತಿ ಗೊಗ್ಗಯ್ಯ ಅಂತ ಸಂಕೇತಿಸಿದೆ ಚಾಮರ್ಸ್ಬಾರ್ದ ಅನ್ನೋದನ್ನು ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ಏನಿದು ಏನು ಒಂದು ಇಬ್ಬರದನು ಮಾನವರಿಂದ ಅವರವರು ಸಮಾಧಿ ಸ್ಥಾನದ ಆ ದೇಗುಲವ ಒಳಗ ಬೆಳಕು ಕಾಣಿಸ್ಲಿಕ್ಕೆ ಒಳಗೆ ಬೆಳಕು ಕಾಣಿಸ್ಲಿಕ್ಕೆ ಹತ್ತಿದಾಗ ನಿಮ್ಗೆ ಅನಿಸ್ತದ ಏನು ಸಿನಿಮಾ, ಏನು ಇದು ವಿಚಿತ್ರದಂತ ಅಂತ. ನಿಮಗೆ ಇಲ್ಲಿ ನಾವು ಚಿದಾನಂದ ಅವರು ಈ ಥರ ಒಂದು ಪದ್ಯವನ್ನು ಸುಮ್ಮನೆ ಅನುಪಿಸ್ತೀನಿ ತಮ್ಮ. ಈ ಪ್ರಸಂಗವನ್ನು ಅವ್ರು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಚಿದಾನಂದ ಅವರು ಜ್ಞಾನ ಸಿಂಧು ಬರೋದ ಬಹುಶಃ ನಮಗೆ ಕೆಲವರಿಗೆ ಗೊತ್ತಿರ್ತದೆ. ಈ ಅತ್ಯಂತ ಅತಿಕಾಮಿ ಒಬ್ಬ ವ್ಯಕ್ತಿ ಸಹಜ ನೋಡ್ ಕೂತಾಗ ಒಬ್ಬ ಅತ್ಯಂತ ಸುಂದರವಾದಂಥ ಸ್ತ್ರೀ ಅವನ ಎದುರಿಗೆ ಬಂದಂದ್ರೆ ಆ ವಾಯ್ ತಕೊಂಡು ಆಕಿನ್ನ ಹೆಂಗ ಅವನು ಅಂತಂದ್ರೆ ಅರ್ಥ. ಒಂದು ಪದ್ಯ ಬರ್ತದೆ, ನಾನು ಅದನ್ನು ಓದಿ ತೋರಿಸಿ ಬುಕ್ ತರೋದು ತೆಗಿದ್ ಬೇಡ. ಏನು ಹಂಗೆ ಆಗ್ತದೆ. ಹಂಗೆ ಇಲ್ಲಿ ಈ ಸಾಧಕಗೆ ಅಥವಾ ದೀಕ್ಷಿತ ಒಂದು ಮುಮುಕ್ಷುವಿಗೆ ಹಂಗೆ ಆಗ್ತದೆ ಅನ್ನಂಗೆ ಅವನ ಕಾಮವೂ ಹಾಗೇನೆ. ಅವ ಲೋಕಜೀವಿ ಅನ್ನೋದಂತೆ ಒಳಗೆ ಏನು ಅಂತ ಸಿನಿಮಾ ನಡೀತದೆ ಅಂತ ಗೊತ್ತಿಲ್ಲ ಅವಾಗ. ಅವಾಗ ಅದನ್ನು ಗುರು ತೋರಿಸಿದಾಗ ಏನು ಚಿದಾನಂದ ಅವರು ಆ ಅತಿಕಾಮಿ ಹೆಣ್ಣು ಮಗಳನ್ನ ನೋಡಿ ಅಂತ ಹೆಂಗೆ ಬಾಯಿ ತಕೊಂಡು ಹಂಗೆ ಒಳಗೆ ಬಾಯಿ ತಕೊಂಡು ನೋಡ್ಕೊತ ನಿಂದಿರ್ತಾವ, ಅಷ್ಟು ಆನಂದ ಅವಂಗ ಆಗ್ತದ ಅಂತ ಚಿದಾನಂದ ಅವಧೂತರ ಒಂದು ಆ ಪದ್ಯದ ಅರ್ಥ ಇದು ಅಗ್ದಿ ಯೋಗ್ಯವಾಗಿ ಹೊಂತದ. ನನಗೆ ಯಾಕಂತ ನೆನಪು ಮಾಡ್ಕೊಂಡ್ರೆ ಈ ಒಂದು ಚಿದಾನಂದ ಅವಧೂತರ ಜ್ಞಾನಸಿಂದ ನೀವು ಹೋದ್ರಿ ಸಮಗ್ರ ಒಂದು ಶಿವಯೋಗಾಚರಣೆ ಅವ್ರು ಚರ್ಚಿಸ್ತಾರೆ. ಅದ್ರ ಗೊತ್ತಾಗುದಿಲ್ಲ ಓದಿದವ್ರಿಗೆ. ಏನೋ ಒಂದು ಸುಮ್ಮನೆ ತವ್ರು ಕೊಟ್ಟು ಕೆಲಸ ಮಾಡ್ಯಾರ ಅನ್ನೋ ಒಂದು ಅರ್ಥ. ಯಾಕಂದ್ರೆ ಅದು ಅಂತರಂಗ ಸಾಧನೆಗೆ ಸಂಬಂಧಿಸಿದ. ಅದಕ್ಕೆ ಏನಿದು ಏನು ಎಂದು ಇಬ್ಬರಲ್ಲಿದನು ಮಾನದಿಂದಗಳು ಸಮಾಧಿ ಸ್ಥಾನದ ಆ ದೇಗುಲ ಒಳಗೆ ಜ್ಞಾನ ಮನೋಲಯ ಅಲ್ಲಿ ಒಳಗೆ ಸಮಾಧಿ ಶುರುವಾದಾಗ ದೇಗುಲ ಕಂಡು ಒಳಪಕ್ಕು ಅಲ್ಲಿ ಒಳಗೆ ಮಾರ್ಗ ಶುರು ಮಾಡಿ ಸಾಧನೆಗೆ ಅಥವಾ ಮಾರ್ಗವನ್ನು ನೀವು ಅನುಸರಿಸಲಿಕ್ಕೆ ಕಂಡು ಒಳಪಕ್ಕು ಹರುಷದಲ್ಲಿ ಮೌನದಲ್ಲಿ ಬೆರಗು ಹೊಡೆದವರು ನೋಡಿ. ಅವಾಗ ಮಾತು ಬಂದಿರಿ. ಧ್ಯಾನ ಮಾಡಿದ್ರೆ ಮನಸ್ಸೇ ಇರುದಿಲ್ಲ ಅಂದ್ರೆ ಮಾತು ಪ್ರಸಂಗನ ಬರೋದಿಲ್ಲ. ಅದಕ್ಕೆ ಏನಿದು ಏನು ಎಂದು ಇಬ್ಬರಲ್ಲೂ ಆ ಒಂದು ಇದು ಏನು ಬರ್ತದೆ ನೋಡಿ, ಅದನ್ನ ನಾವು ಹೇಳಲಿಕ್ಕೆ ಅಷ್ಟು ಅನುಕೂಲ ಅಲ್ಲ ಅನ್ನುವಂಥ ರೀತಿಯಲ್ಲಿ ಆ ಒಂದು ಕ್ರಿಯೆ ಜರುಗುತ್ತದೆ ಅನ್ನೋದನ್ನು ಏನಿದು ಎಂದು ಇಬ್ಬರು ಮಾನದಿಂದ ಸಮಾಧಿ ಸ್ಥಾನದ ಆ ದೇಗುಲವು ಭೂಮಿಯ ಸಮಾಧಿ ಅಲ್ಲ ಅನ್ನೋದನ್ನು ಮತ್ತೆ ನಿಮಗೆ ಹೇಳಬೇಕಾಗ್ತದೆ. ಸಮಾಧಿ ಸ್ಥಾನದ ಆ ದೇಗುಲ ಒಳಗೆ ಬೆಳಕು ಕಂಡು ಒಳಪಕ್ಕು ಹೊರಕದಲ್ಲಿ ಆ ಮಾರ್ಗದಲ್ಲಿ ಮುಂದುವರೆದು ಮೌನದಿಂದ ಬೆರಗು ಹೊಡೆದ ಅನಿಮಿಷದ ಒಂದೇ ಸವನ ದೃಷ್ಟಿ ಹಾಕೋದು ಒಳಗೆ, ಹೊರಗಲ್ಲ. ಅದು ಹೊರಗ ಗುರು ನಂತರ ನೀವು ಸಾಧನೆ ಮಾಡಿದ ನಂತರ ನಿಮ್ಗೆ ಈ ಅಂತರಂಗದ ಲಿಂಗದ ಸಂಕೇತ ರೂಪದಲ್ಲಿ ಎಡಗೈ ಹಿಡಿದು ಮಾಡಲಿಕ್ಕೆ ಶುರು ಮಾಡಕ್ಕೆ ಹೇಳ್ತಾರೆ. ನಾವು ಅದನ್ನು ಬಸವಣ್ಣವರ ಒಂದು ಆರಾಧಿಸುವ ಒಂದು ರೀತಿಯಲ್ಲಿ ಅಥವಾ ಬಸವಣ್ಣವ್ರಿಗೆ ನಮ್ಮ ಭಕ್ತಿಯ ಕಾಣಿಕೆ ನಾವು ಅದನ್ನು ಮಾಡಬೇಕಷ್ಟೆ. ಆದರೆ ನಿಜವಾಗಿಯೂ ಆಸನ ಹಾಕೊಂಡು ನಾವು ಅಥವಾ
ಮುಮುಕ್ಷು ಅಥವಾ ಸಾಧಕ ಮಾಡಬೇಕು ಅವನು. ಹಾಗಾದ್ರೆ ಅದು ಮಾರ್ಗ ಅನ್ನೋದನ್ನ ಅನಿಮಿಷ ದೃಷ್ಟಿ ಲಿಂಗ ಧ್ಯಾನದ ಅಂಗವ ಕಂಡರುವ ಬೊಗ್ಗಯ್ಯನಲ್ಲಮ ಇಬ್ರು ಗುರುನೂ ಅದನ್ನ ನೋಡ್ತಾನೆ. ಅವ್ರು ಯಾವ ದೃಷ್ಟಿ ಇದ್ದೇ ಇರ್ತದೆ. ಈಗ ದೀಕ್ಷಾ ತಗೊಂಡಂತ ವ್ಯಕ್ತಿನೂ ನೋಡ್ತಾನೆ, ಇಬ್ರು ನೋಡ್ತಾರ ಅಂತ ಹೇಳ್ತಾರೆ. ಗುರುನೂ ನೋಡ್ತಾನೆ, ದೀಕ್ಷಾ ತಗೊಂಡಂತ ಶಿಷ್ಯನೂ ನೋಡ್ತಾನೆ ಅನ್ನೋದ್ರಿಂದ ಇಬ್ರು ನೋಡ್ತಾರೆ. ನೀವು ಬೆಳಕು ಹೊಡೆದ ಅನಿಮಿಷ ದೃಷ್ಟಿ ಲಿಂಗ ಧ್ಯಾನದ ಅಂಗವ ಕಂಡರ ಬೊಗ್ಗಯ್ಯನಲ್ಲಮ ಹಿಂಗ ಇಬ್ಬರಿಗೂ ಅದು ಕಾಣಿಸ್ತದೆ. ನೆಲ ಗುದ್ದಲಿ ತಗೊಂಡು ಒಗೆಯೋದು ಅಲ್ಲ. ಏನು ನೀವು ಬಹಳ ಸಲ ಹಿಂಗೆ ಆಗಬಾರ್ದು ತಿಳಿದ್ರೆ ನಾನು ನಿಮಗೆ ಮತ್ತೆ ಈ ವಿಷಯವನ್ನು ಹೇಳ್ತಾ ಅದನ್ನ ಅಂತಂದ್ರೆ. ಆದರೆ ಚಾಮರಸನ ಈ ಹೇಳಿಕೆ ವಿಧಾನ ಏನದ ನಮಗೆ ಈ ಶಬ್ದಗಳು ತಪ್ಪು ಅರ್ಥಕ್ಕೆ ಒಳಗಾಗಿ ಹಂಗೆ ಸಮಾಜ ಒಳಗೆ ಅನಿಮಿಷ ಕೂತಿದ್ದ ಅನಿಮಿಷವನ್ನು ಕಂಡು ಇದು ಆಗ ಇದು ಅಂತ ಹೇಳ್ತಾ ಹೋಗಿ ಸ್ವಲ್ಪ ವ್ಯತ್ಯಾಸ ಆಗ್ತದೆ. ಹಂಗೆ ಆಗಬಾರ್ದು. ಅಂತರಂಗವ ಹೊತ್ತು ಮತ್ತೆ ಅದನ್ನ ಹೇಳ್ತಾನೆ ನೋಡಿ ಚಾಮರಸ ಮುಂದಿನ ಪದ್ಯ. ಅಂತರಂಗವ ಹೊತ್ತು ನೆರೆ ನಿಶ್ಚಿಂತ ನಿಲವನ್ನು ನೋಡುವನು ಅನುಭವಿಯಂತೆ ನೋಡಿ ಮತ್ತೆ ಹೇಳಕತ್ತೆ ನಮ್ಮ ಚಾಮರಸ. ಯಾಕಂದ್ರೆ ಇದು ಅಂತರಂಗಾನುಭವ, ಅಂತರಂಗದಲ್ಲಿ ನಡೆಸುವ ಸಾಧನೆ. ಅಂತರಂಗವ ಹೊಕ್ಕು ನೆರೆ ನಿಶ್ಚಿಂತ ನಿಲವನು ಒಳಗೆ ಅಲ್ಲಿ ಯಾವ ಮನಸ್ಸೇ ಲಯ ಆಗಿರ್ತದಂದ್ರೆ ಯಾವ ಚಿಂತೆಗೆ ಅವಕಾಶನೂ ಇಲ್ಲ. ಅಂತರಂಗವ ಹೊಕ್ಕು ನೆರೆ ನಿಶ್ಚಿಂತ ನಿಲವನ್ನು ನೋಡುವ ಅನುಭವಿಯಂತೆ. ಇಲ್ಲೇ ನಾನು ನಿಮಗೆ ಒಂದು ವಿಚಾರ ಹೇಳಬೇಕು. ಈ ಪದ್ಯ ಹೇಳ್ತೇನೆ. ಅಂತರಂಗವ ಹೊಕ್ಕು ನೆರೆ ನಿಶ್ಚಿಂತ ನಿಲವನ್ನು ನೋಡುವ ಅನುಭವಿಯಂತೆ ಗುಹೆಯೊಳಗೊಂದು ಲಿಂಗ ಪ್ರಾಣ ತನುಮಯನ ಜಂತ್ರ ಗಿಟಿಯಾದ ಲಿಂಗದ ಚಿಂತೆಯಲ್ಲಿ ಮರವಟ್ಟಮೆಯ ಮಹಂತನನು ಬೊಗ್ಗಯ್ಯನಲ್ಲಮ ಸಹಿತ ನೆರೆ ಕಂಡು ಅಲ್ಲಿ ಒಬ್ಬ ಎಲ್ಲಾನು ತನ್ನ ಶರೀರ ತೀರಾ ಕ್ಷೀಣ ಆಗ್ಯದ ಅಂತ ಒಂದು ಇದನ್ನ ನೋಡಿ ಕೇಳ್ತಾನೆ. ಆ ಒಂದು ಸ್ಥಿತಿ ಅದೇನು ಬರ್ತದೆ ಜ್ಯೋತಿ ರೂಪದ ಸ್ಥಿತಿ ಅಂತ ಹೇಳೋ ಬದಲಾಗಿ ಹಿಂಗೆ ಹೇಳ್ತಾರ ಅಂತ ಹೇಳಿದಂತ ಇಲ್ಲಿ ನಿಮಗೆ ಒಂದು ವಿಷಯವನ್ನು ನಾನು ಸ್ಪಷ್ಟಪಡಿಸ್ಲಿಕ್ಕೆ ಇಚ್ಛಾಪಡ್ತೀನಿ. ಅದೇನು ಅಂತಂದ್ರೆ ಅನುಭವ ಮತ್ತು ಅನುಭಾವ ಈ ಎರಡು ಶಬ್ದಗಳ ನಡುವಿನ ಒಂದು ವ್ಯತ್ಯಾಸವನ್ನು ಹೇಳಬೇಕು. ಅನುಭವ ಅಂದ್ರೆ ಪಂಚಜ್ಞಾನೇಂದ್ರಿಯಗಳ ಮುಖಾಂತರ ಮನಸ್ಸು ಏನು ಗ್ರಹಿಸ್ತದೋ ಅದನ್ನೇನು ಆತ್ಮಕ್ಕೆ ತಲುಪಿದಾಗ ಪ್ರಜ್ಞೆ ಅರ್ಥೈಸಲ್ಪಟ್ಟು ಅಥವಾ ಪ್ರಜ್ಞೆ ಸ್ಪಷ್ಟ ಆಗ್ತದೋ ವಸ್ತು ಜ್ಞಾನ ಆಗ್ತದೋ ಅದು ಅನುಭವ. ಅನುಭವದಕ್ಕೆ ಏನು ವ್ಯತ್ಯಾಸ ಆಗ್ತದೆ? ಒಂದು ಅಕಾರಕ್ಕೆ ಒಂದು ಭಾವ ಆಕಾರ ಹಿಂಗನೂ ಅಲ್ಲ. ಇದು ವ್ಯಾಕರಣಕ್ಕೆ ಸಂಬಂಧಿಸಿದ್ದು. ಇಲ್ಲಿ ಅನುಭವ ಅಂದ್ರೆ ಮನೋಲಯ ಆದಾಗ ಅಂದ್ರೆ ಏನಂತ ಪಂಚಜ್ಞಾನೇಂದ್ರಿಯಗಳು ತಟಸ್ಥಾಗಿರ್ತವೆ, ಮನಸ್ಸ ತಟಸ್ಥಾಗಿರ್ತದೆ. ಆವಾಗ ಪಂಚಜ್ಞಾನೇಂದ್ರಿಯಗಳ ಮನಸ್ಸಿನ ತಟಸ್ಥದಿಂದ ನೇರವಾಗಿ ಆತ್ಮ ಏನು ಒಂದು ವಸ್ತುವನ್ನು ಗ್ರಹಿಸ್ತದೋ ಅಥವಾ ಒಳಗಿನ ಒಂದು ಸ್ಥಿತಿಯನ್ನು ಗ್ರಹಿಸ್ತದೋ ಈ ಒಂದು ಗ್ರಹಿಕೆ ಏನದ ಅದು ಅನುಭವ. ಇದು ಲೋಕಜೀವಿಗಳಿಗೆ ಅನುಭವ, ಶಿವಯೋಗಿಗಳಿಗೆ ಗ್ರಹಿಸೋದು ಅಂತರಂಗದಲ್ಲಿ ಅದು ಅನುಭವ ಅನ್ನೋದ್ರಿಂದ ಅನುಭವ ಮತ್ತು ಅನುಭವ ಅಂದ್ರೆ ಏನು ಅನ್ನೋದನ್ನು ನಾವು ಈ ರೀತಿ ಲಕ್ಷಿಸಿದ್ರೆ ಮುಂದಿನ ಪದ್ಯಗಳು ಹೆಚ್ಚು ಸ್ಪಷ್ಟ ಆಗ್ತದೆ. ಇಷ್ಟ ಅಂತರಂಗ ಹೊತ್ತು ನೆರೆ ನಿಶ್ಚಿಂತ ನಿಲವನ್ನು ನೋಡುವ ಅನುಭವಿಯಂತೆ ಗುಹೆಯೊಳಗೆ ಒಂದು ಲಿಂಗ ಪ್ರಾಣ ತನುಮಯನ ಜಂತ್ರ ಗಿಟಿಯಾದ ಲಿಂಗದ ಚಿಂತೆಯಲ್ಲಿ ಅಂತಂದ್ರೆ ಪರಮಾತ್ಮ ಜೀವಾತ್ಮ ಪರಮಾತ್ಮ ಒಂದು ಬರುವಂತ ಆ ಒಂದು ಸ್ಥಿತಿಯಲ್ಲಿ ಅರ್ಥ. ಲಿಂಗ ಪ್ರಾಣ ತನುಮಯನ ಜಂತ್ರ ಗಿಟಿಯಾದ ಲಿಂಗದ ಚಿಂತೆಯಲ್ಲಿ ಮರವಟ್ಟನೆಯ ಮಹಂತನನು ಬೊಗ್ಗಯ್ಯನಲ್ಲಮ ಸಹಿತ ನೆರೆ ಕಂಡು ಇಬ್ಬರಿಗೂ ಕಾಣ್ತದೆ. ಯಾಕಂದ್ರೆ ಅಲ್ಲಿ ಸಾಧಕ ಅಥವಾ ಶಿಷ್ಯ ಧ್ಯಾನ ಮಾಡಿದ ಅಲ್ಲಿ ಗುರು ನಿಮ್ಮನ್ನ ಹಂಗ ಬಿಡುದಿಲ್ಲ. ಏನು ನೀವು ಆ ಮಂತ್ರವನ್ನು ಸರಿಯಾಗಿ ಪ್ರಯೋಗ ಮಾಡ್ತೀರೋ ಇಲ್ಲೋ ಅನ್ನೋದನ್ನು ಪ್ರಯೋಗ ಮಾಡಿದ್ದನ್ನು ನೋಡಿ ವ್ಯತ್ಯಾಸ ಆಗಿದ್ರೆ ಅದನ್ನು ಹೆಂಗೆ ವ್ಯತ್ಯಾಸ ಆಗೈತೆ ಅನ್ನೋದನ್ನ ಹೇಳಿ ಆ ಒಂದು ವ್ಯತ್ಯಾಸವನ್ನು ತೆಗೆದುಕೊಂಡ ನಂತರ ನೀವು ಮಾಡಿದ ಖಾತ್ರಿ ಆದ ನಂತರ
ಬಿಡ್ತಾನಂತ. ಹಂಗ ಇಬ್ರು ಅದನ್ನ ನೋಡ್ತಾರ. ಅಂತರಂಗದ ಹೊಕ್ಕು ನಿಶ್ಚಿಂತ ನಿಲವನ್ನು ನೋಡುವ ಅನುಭವಿಯಂತೆ ಗುಹೆಯೊಳಗೆ ಒಂದು ಲಿಂಗ ಪ್ರಾಣ ತನುಮಯನ ಯಂತ್ರ ಗಿಟಿಗಿಟಿಯಾದ ಲಿಂಗದ ಚಿಂತೆಯಲ್ಲಿ ಅಂದ್ರೆ ಮನೋಲಯ ಆದಂತ ಸ್ಥಿತಿಯಲ್ಲಿ ಇಷ್ಟು ನಾವು ತಿಳ್ಕೊಂಡ್ರೆ ಬರೋದು. ಮನೋಲಯ ಆದಂತಹ ಸ್ಥಿತಿಯಲ್ಲಿ ಯಂತ್ರ ಗಿಟಿಗಿಟಿಯಾದ ಲಿಂಗದ ಚಿಂತೆಯಲ್ಲಿ ಮರವಟ್ಟನೆಯ ಮನಸ್ಸೆಲೆಯ ಬಾಹ್ಯ ಪ್ರಜ್ಞೆ ಹೋಗೇ ಬಿಟ್ಟು ಬಾಹ್ಯ ಪ್ರಜ್ಞೆ ಹೋಗೇ ಬಿಟ್ಟಿರ್ತಂದ್ರೆ ಯಾವ ಒಂದು ಜ್ಞಾನ ಇಲ್ಲ. ಕಣ್ಣ, ಕಿವಿ, ಮೂಗು, ನಾಲಿಗೆ, ತ್ವಚ ಎಲ್ಲ ತಟಸ್ಥಾಗಿ ಹೋಗುತ್ತೆ, ಏನು ಬರೋದಿಲ್ಲ ನೋಡಿ ನಾವು. ಅದಕ್ಕೆ ಮರವಟ್ಟನೆಯ ಮಹಂತನು ಅಂದ್ರೆ ಮನೋಲಯ ಆದಾಗ ಪ್ರಜ್ಞೆ, ಹೊರಗಿನ ಪ್ರಜ್ಞೆ ಹೋಗೇ ಬಿಟ್ಟು ಅನ್ನೋ ಅರ್ಥದಲ್ಲಿ ಯಂತ್ರ ಗಿಟಿಗಿಟಿಯಾದ ಲಿಂಗದ ಚಿಂತೆಯಲ್ಲಿ ಮರವಟ್ಟ ಮೇಯ ಮಹಂತನನು ಮರವಟ್ಟ ಮೇಯ ಮಹಂತನನು ಗೊಗ್ಗಯ್ಯನಲ್ಲಮ್ಮ ಸಹಿತ ನೆರೆ ಕಂಡು ಇಬ್ಬರಿಗೆ ಗುರುವಿಗಂತೂ ಹಾಗೇ ಇರ್ತದೆ. ಗುರು ಸಮಗ್ರ ಒಂದು ವಿಷಯವನ್ನೇ ಅಂತರಂಗದಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಅದನ್ನೇ ಹೇಳ್ತಾರೆ ನೋಡ್ರಿ. ಹಾಗಾಗಿ ನಿಮ್ಗೆ ಆಗಾಗ ಹೇಳೀನಿ, ಗುರುವಿಗೆ ಏನೂ ಅಸಾಧ್ಯ ಅನ್ನೋದೇ ಇಲ್ಲ. ಅದಕ್ಕೆ ಇದು ನಮ್ಮ ಇವರು ವಿವೇಕಾನಂದರು ಹೇಳೋದು ನಿಮ್ಗೆ ಹೇಳೇ ನೋಡ್ರಿ. ಶಿವಯೋಗಿಯ ಮುಂದೆ ಭೂತ, ವರ್ತಮಾನ, ಭವಿಷ್ಯತ್ ಕಾಲಗಳು ತೆರೆದ ಪುಸ್ತಕದ ಹಾಳೆಗಳಂತೆ ಇರುತ್ತವೆ ಅಂತ ಹೇಳ್ತಾರೆ. ಅಂದ್ರೆ ಅವರು ದೃಷ್ಟಿಗೆ ಅಲ್ಲಿ ಹೋದ್ರಂದ್ರ ಅದೆಲ್ಲವೂ ಗೊತ್ತ. ಭವಿಷ್ಯನೂ ನೋಡಬಹುದು, ಭೂತವನ್ನೂ ನೋಡೋದು, ಭೂತಕಾಲವನ್ನು ನೋಡೋದು, ಭವಿಷ್ಯತ್ ಕಾಲವನ್ನು ನೋಡೋದು, ವರ್ತಮಾನ ಅಂತೂ ಇದ್ದು ಚಾಲನೆ ಇರ್ತದೆ. ಹಾಗೆ ಮಾಡಬಹುದು, ಹಾಗೆ ಮಾಡ್ತಾರಂತಲ್ಲ. ಅವ್ರು ಉಸಾಬರಿ ಮಾಡೋದಿಲ್ಲ, ಉಸಾಬರಿ ಇಡ್ಲಿ ಬೇಡ ಅಂತ ಹೇಳಿ ಯಾವಾಗಿನ ಹೋಗ್ಬಿಡ್ತೈತೆ ಏನೋ ಅವರು. ಹೌದಲ್ಲ? ಇಡಿ ಸರ್ ಆಡಿಯೋ ಈಗ ಈ ಒಂದು ಸ್ಥಿತಿ ಏನದ ನೋಡಿ, ಯಾಕೋ ಭಾಳ ಡಿಸ್ಟರ್ಬ್ ಆಗ್ತದೆ. ಬಿಸಿಲು ಆಗ್ತಂದ್ರೆ ತಿಗಡಿ ಸರ್ ಆಡಿಯೋ ಆಫ್ ಮಾಡಿ. ಇಲ್ಲ ನೋಡು, ಇದು ಯಾಕೆ ಮತ್ತೇನೋ ತೊಗೊಂಬ ಅಂದ್ರೆ ನನಗೆ